ಆಕಾಶವಾಣಿ ಮೈಸೂರು. ಮಹಿಳಾ ರಂಗ ಸಾಧನಾ ಶಿಖರ. ಇಂದಿನ ಕಾರ್ಯಕ್ರಮದಲ್ಲಿ ಮೌಂಟ್ ಎವರೆಸ್ಟ್ ಪರ್ವತ ಏರಿರುವ ಮೈಸೂರಿನ ಪ್ರಥಮ ಮಹಿಳೆ ಡಾಕ್ಟರ್ ಉಷಾ ಹೆಗ್ಡೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತು ನಮ್ಮ ಜೊತೆ ಒಬ್ರು ಅಪರೂಪದ ವ್ಯಕ್ತಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಇವರು ಮೈಸೂರಿನ JSS ಡೆಂಟಲ್ ಕಾಲೇಜು ಮತ್ತು ಆಸ್ಪತ್ರೆಯ ಓರಲ್ ಪ್ಯಾಥಾಲಜಿ ಹಾಗೂ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಆಗಿದ್ದಾರೆ. ಇವ್ರ ಹೆಸರು ಡಾಕ್ಟರ್ ಉಷಾ ಹೆಗ್ಡೆ ಅಂತ. ಡಾಕ್ಟರ್ನ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಯಾಕೆ ಮಾತಾಡಿಸ್ತಾ ಇದ್ದೀವಿ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಇವರು ಹೆಸರಿಗೆ ಡಾಕ್ಟರ್ ಆದ್ರೂ ಕೂಡ ರನ್ನಿಂಗು, ಸೈಕ್ಲಿಂಗು, ಟ್ರೆಕ್ಕಿಂಗು ಈ ರೀತಿ ಹಲವಾರು ಹವ್ಯಾಸಗಳನ್ನ ಬೆಳೆಸ್ಕೊಂಡು ಅದರಲ್ಲಿ ಸುಮಾರು ಸಾಧನೆಗಳನ್ನ ಮಾಡಿರುವಂತಹ ವ್ಯಕ್ತಿ. ಇವರು ಮೌಂಟ್ ಎವರೆಸ್ಟ್ ಪರ್ವತ ಏರಿರೋ ಮೈಸೂರಿನ ಮೊದಲ ಮಹಿಳೆ ಕೂಡ. ಇವರನ್ನ ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಬನ್ನಿ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಕೀರ್ತನಾ. ಮೇಡಮ್, ಈಗ ಆಲ್ರೆಡಿ ನಾನು ನಿಮ್ಮ ಇಂಟ್ರೊಡಕ್ಷನ್ ನಲ್ಲಿ ನಮ್ಮ ಕೇಳುಗರಿಗೆ ಹೇಳ್ತಾ ಇದ್ದೆ, ನೀವು ಡಾಕ್ಟರ್ ಆದ್ರೂ ಕೂಡ ರನ್ನಿಂಗ್ ಇರಬಹುದು, ಸೈಕ್ಲಿಂಗ್ ಇರಬಹುದು, ಟ್ರೆಕ್ಕಿಂಗ್ ಇರಬಹುದು, ಈ ರೀತಿ ಹಲವಾರು ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದೀರಾ ಅಂತ. ಹೇಗೆ ನಿಮ್ಗೆ ಇಷ್ಟು ಹವ್ಯಾಸಗಳ ಮೇಲೆ ಆಸಕ್ತಿ ಹುಟ್ಟಿದ್ದು? ಮೊಟ್ಟ ಮೊದಲಿಗೆ ಯಾರ್ಯಾರು ಕೇಳ್ತಾ ಇದ್ದೀರೋ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹವ್ಯಾಸಗಳು ಶುರು ಆಗಿದೆ ನನಗೆ 40 ವಯಸ್ಸು ಆದ್ಮೇಲಿಂದ. ಸೊ ಈಗ ಸಾಮಾನ್ಯವಾಗಿ ನಾವು ಸ್ಕೂಲು ಕಾಲೇಜಲ್ಲಿ ಬರೀ ಓದು ಅಂತ ತೊಡಗ್ಬಿಡ್ತೀವಿ. ಅದರ ನಂತರ ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಕೆಲಸ ಎಲ್ಲದರಲ್ಲೂ ಬ್ಯುಸಿ ಆಗ್ತೀವಿ. ಒಂದು 40 ವರ್ಷ ಆದಮೇಲೆ ಒಂಥರ ಸೆಕೆಂಡ್ ಲೈಫ್ ಥರ ಅನಿಸ್ತು. ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಕಮ್ಮಿ ಅನಿಸ್ತು. ಸೊ ಒಂದು ಚಿಕ್ಕ 5 ಕಿಲೋಮೀಟರ್ ಓಟದಿಂದ ಶುರುವಾಗಿದ್ದು ಪ್ರಯಾಣ ಇದು. ಈಗ ಸುಮಾರು 15 ವರ್ಷದಿಂದ ಇದರಲ್ಲಿ ಇದ್ದೀನಿ. ಈ ಚಿಕ್ಕದಾಗಿ ಶುರುವಾಗಿದ್ದ 5 ಕಿಲೋಮೀಟ್ರಿಂದ ಇಷ್ಟು ದೂರ ಹೋಗುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಅದು ಒಂದೊಂದು ಸ್ಟೆಪ್ಪಲ್ಲೂ ಬೆಳೀತಾ ಹಾಗೆ ಇಷ್ಟು ದೊಡ್ಡದ ಆಗೋಗಿದೆ. ಓಕೆ ಮ್ಯಾಮ್, ಹಾಗೆ ನೀವು ಮೌಂಟ್ ಎವರೆಸ್ಟ್ ಪರ್ವತ ಏರಿರೋ ಮೈಸೂರಿನ ಮೊದಲ ಮಹಿಳೆ ಕೂಡ. ಹೇಗಿತ್ತು ಆ ಮೌಂಟ್ ಎವರೆಸ್ಟ್ ಅನ್ನ ಏರಿದಂತ ಅನುಭವ? ಅದನ್ನ ನಮ್ಮೊಟ್ಟಿಗೆ ಹಂಚ್ಕೋಬಹುದಾ? ಈಗ ಮೌಂಟ್ ಎವರೆಸ್ಟ್ ಅಂದ್ರೆ ಇಟ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಅದ್ರ ಮೀರಿನಿಲ್ಲ, ಟಾಪ್ ಆಫ್ ದ ವರ್ಲ್ಡ್ ಅಂತಾನು ಹೇಳ್ತಾರೆ. ಸೊ ಇದನ್ನ ಸುಮಾರು ವರ್ಲ್ಡ್ ಅಲ್ಲೇನೆ, ಗ್ಲೋಬಲಿನೇ ಲೆಸ್ ದೆನ್ 7,000 ಪೀಪಲ್ ಹತ್ತಿರೋಂಥದ್ದು. ಅದರಲ್ಲೂ ವಿಮೆನ್ ಅಂದ್ರೆ 800ಗಿಂತ ಕಮ್ಮಿ. ಓಕೆ. ಸೊ ಇದು ಮೌಂಟ್ ಎವರೆಸ್ಟ್ ಚಾಲೆಂಜ್ ತಗೊಳ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಕೇಳ್ತಾ ಇರೋರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾರಾದ್ರೂ ಮಾಡ್ಬೋದು. ಫಸ್ಟ್ ನನಗೆ ಇದು ಗೊತ್ತಾಗಿದ್ದು ಹೇಗೆ ಅಂದ್ರೆ, ಯಾರು ಮಾಡಿದ್ರು ಅವ್ರ ಜೊತೆ ಟ್ರೆಕ್ಕಿಂಗ್ ಹೋಗಿದ್ದೆ, ಒಂದು ಚಿಕ್ಕ ಟ್ರೆಕ್. ಅಲ್ಲಿ ಅವ್ರು ನನ್ನ ಫಿಟ್ನೆಸ್ ಲೆವೆಲ್ಸ್ ನೋಡ್ಬಿಟ್ಟು ನೀವು ಮೌಂಟ್ ಎವರೆಸ್ಟ್ ಮಾಡ್ಬೋದು ಅಂತ ನನ್ನಲ್ಲಿ ಆಸೆ ಹುಟ್ಟಿಸಿದ್ರು. ಸೊ ಸಾಮಾನ್ಯ ಜನರಿಗೆ ಇದು ಆಗುತ್ತೋ ಇಲ್ವೋ, ನಾವು ಯೋಚನೆನೂ ಮಾಡಲ್ಲ ಮೌಂಟ್ ಎವರೆಸ್ಟ್ ಮಾಡ್ಬೋದು ಇಲ್ವೋ ಅಂತ. ಖಂಡಿತ ಸಾಧ್ಯ ಇದೆ. ಅಂದ್ರೆ ಇದಕ್ಕೆ ತಕ್ಕಂತೆ ಪ್ರಿಪ್ರೇಷನ್ಸ್ ನಡ್ಕೋಬೇಕು. ಸೊ ಈ ಮೌಂಟ್ ಎವರೆಸ್ಟ್ ನಾನು ಮಾಡಬೇಕು ಅಂದಾಗ ಸುಮಾರು 50 ವರ್ಷ ಆಗಿತ್ತು ನನಗೆ. ಅವಾಗ ಇದು 3 years ಬ್ಯಾಕ್ ಇಂದ ನಡೆದಂಥ ಪ್ರಿಪ್ರೇಷನ್. ಸೊ ಅಷ್ಟೊತ್ತಲ್ಲಿ ಆಗ್ಲೇ ನನಗೆ 10 years ಇಂದ ಒಂಥರ ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ ಅಲ್ಲಿ ಇಳಿದಿದ್ದೆ. ಮ್ಯಾರಥಾನ್ಸ್ ಓಡ್ತಿದ್ದೆ, ಟ್ರಯಾಥ್ಲಾನ್ಸ್ ಮಾಡ್ತಿದ್ದೆ. ಸೊ ಹಾಗಾಗಿ ಜನರಲ್ ಬಾಡಿ ಫಿಸಿಕಲ್ ಫಿಟ್ನೆಸ್ ಅಂತೂ ಇತ್ತು. ಆದರೆ ಮೌಂಟೇನ್ಸ್ಗೆ ಸಂಬಂಧಪಟ್ಟಂತ ಯಾವುದು ನನಗೆ ಸ್ಕಿಲ್ಸ್ ಇರಲಿಲ್ಲ. ಸೊ ಅದಕ್ಕೆ ತಕ್ಕಂತೆ 3 years ಬೇಕಾಯಿತು ನಾನು ಸ್ಕಿಲ್ಸ್ ಡೆವಲಪ್ ಮಾಡಿಕೊಂಡು ಬೇರೆ ಬೇರೆ ಮೌಂಟೇನ್ಸ್ ಹತ್ತಿ, ಆಮೇಲೆ ನಮ್ಮ ಗೈಡ್ ಅಂತ ಏನಿರ್ತಾರೆ, ಶರ್ಪಾ ಅಂತ ಕರಿತೀವಿ, ಅವ್ರ ಜೊತೆ ಒಂದು ಟೆಸ್ಟಿಂಗ್ ಮೌಂಟೇನ್ ಕ್ಲೈಂಬಿಂಗ್ಗೆ ಹೋಗ್ತೀವಿ. ಅವರು ನೋಡ್ಬಿಟ್ಟು ಇಲ್ಲ ನೀವು ರೆಡಿ ಇದ್ದೀರಾ ಹೋಗ್ಬೋದು ಅಂತ ಹೇಳಿದ ಮೇಲೆ ನಾನು ಈ ಮೌಂಟ್ ಎವರೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ, ಅದು ನಾವು ನೇಪಾಳ ಗೌರ್ಮೆಂಟ್ಗೆ ಪರ್ಮಿಟ್ ಫೀಸ್ ಕಟ್ಬಿಟ್ಟು ಪರ್ಮಿಷನ್ ತಗೊಂಡು ಹತ್ಬೋದು. ಸೊ ಈ ಮೌಂಟ್ ಎವರೆಸ್ಟ್ ಆಗೋದು ಯಾವಾಗಲೂ April-May ಸೀಸನಲ್ಲಿ ಆಗುತ್ತೆ ಎವ್ರಿ ಇಯರ್. ಸುಮಾರು ಒಂದು 400-500 ಜನ ಥ್ರೂಔಟ್ ದ ವರ್ಲ್ಡ್ ಇಂದ ರಿಜಿಸ್ಟರ್ ಮಾಡ್ಕೋತೀವಿ. ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಇದು 2 months ಎಕ್ಸ್ಪೆಡಿಷನ್. ಇದು 2 months ಏನಕ್ಕೆ ಬೇಕಾಗುತ್ತೆ ಅಂದ್ರೆ, ನಾವು ಇಂಡಿಯಾದಿಂದ ನೇಪಾಳ್ಗೆ ರೀಚ್ ಆಗ್ತೀವಿ, ಅಲ್ಲಿಂದ ಲುಕ್ಲಾ ಅಂತ ಒಂದು ಜಾಗಕ್ಕೆ ರೀಚ್ ಆಗ್ತೀವಿ. ಈ ಲುಕ್ಲಾ ಇಂದ ಬೇಸ್ ಕ್ಯಾಂಪ್, ಎವರೆಸ್ಟ್ ಬೇಸ್ ಕ್ಯಾಂಪ್ಗೆ ತಲುಪಬೇಕು. ಈ ಎವರೆಸ್ಟ್ ಬೇಸ್ ಕ್ಯಾಂಪ್ ಲಕ್ಷಾಂತರ ಜನ ವರ್ಷದಲ್ಲಿ ಹೋಗ್ತಾರೆ. ಪಾಪ್ಯುಲರ್ ಡೆಸ್ಟಿನೇಷನ್ ಇದು ಟ್ರೆಕ್ಕಿಂಗ್ಗೆ. ಅದನ್ನ ತಲುಪೋದೇ ಒಂಥರ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಅದು ತಲುಪಲಿಕ್ಕೆ ಈ ಲುಕ್ಲಾ ಇಂದ ಸುಮಾರು ಒಂದು 8 ದಿವಸ ಬೇಕು. ಅದು ತಲುಪಾದ್ಮೇಲೆ ಬೇಸ್ ಕ್ಯಾಂಪು ನಮಗೆ 5,364 ಮೀಟರ್ ಅಲ್ಲಿದೆ. ಆಲ್ಮೋಸ್ಟ್ 18,000 feet ಹೈಟ್ ಅಲ್ಲಿರುತ್ತೆ. ಸೊ ಆ ಹೈಟ್ಗೆ ನಮಗೆ ಅಕ್ಲಮಟೈಸ್ ಆಗಬೇಕು ಅಂದರೆ ನಾವು ಅಲ್ಲಿ ಸುಮಾರು ಜನಕ್ಕೆ ತಲೆನೋವು ಆಗ್ಬೋದು,
ಉಸಿರಾಟದ ಕಷ್ಟ ಆಗ್ಬೋದು. ಈ ಥರ AMS ಆಲ್ಟಿಟ್ಯೂಡ್ ಮೌಂಟೇನ್ ಸಿಕ್ನೆಸ್ ಅಂತ ಏನು ಹೇಳ್ತೀವೋ ಅದು ಡೆವಲಪ್ ಆಗುತ್ತೆ. ಸೊ ನಾವು ಇದು 5000 ಮೀಟರ್ಸ್ ಇದ್ರೆ ಸಮ್ಮಿಟ್ ಆಫ್ ಎವರೆಸ್ಟ್ ಇಸ್ 8800 ಮೀಟರ್ಸ್ ಅಲ್ಲಿ ಇರುತ್ತೆ. ಸೊ ಡೈರೆಕ್ಟ್ಲಿ ಅಲ್ಲಿಂದ ಅಲ್ಲಿಗೆ ಹತ್ತಿದ್ರೆ ಖಂಡಿತ ಯಾರಿಗೂ ಸಾಧ್ಯ ಆಗೋದಿಲ್ಲ. ಅಲ್ಲಿ ಸಮ್ಮಿಟ್ ಅಲ್ಲಿ ಆಕ್ಸಿಜನ್ ಅಂಶ ಬರೀ 40% ಇರುತ್ತೆ. ಇಲ್ಲಿ ಸಿ ಲೆವೆಲ್ ಅಲ್ಲಿ ಏನಿರುತ್ತೋ ಟೆಂಪರೇಚರ್ -40 ತನಕ ಹೋಗುತ್ತೆ. ವಿಂಡ್ ಸ್ಪೀಡ್ಸು 100 to 150 km/h ಇರುತ್ತೆ. ಸೊ ಇದೆಲ್ಲ ನಮ್ಮ ಬಾಡಿ ತಯಾರಿಕೆ ಮಾಡ್ಕೋಬೇಕು ಅಂದ್ರೆ ನಾವು ಬೇಸ್ ಕ್ಯಾಂಪ್ ಅಲ್ಲಿ 1 ತಿಂಗಳು ಉಳ್ಕೋತೀವಿ. ಆ ಬೇಸ್ ಕ್ಯಾಂಪ್ ಅಲ್ಲಿ ಉಳ್ಕೊಂಡು ಸುತ್ತಮುತ್ತ ಗುಡ್ಡ ಪೀಕ್ಸ್ ಎಲ್ಲ ಹತ್ತು ಇಳಿದು ಬಾಡಿನ ರೆಡಿ ಮಾಡಿ ಆಮೇಲೆ ನಮ್ಗೆ ಯಾವಾಗ ವೆದರ್ ಸರಿಗಿದೆ ಅಂತ ಗ್ರೀನ್ ಸಿಗ್ನಲ್ ಸಿಗುತ್ತೋ ಅವಾಗ ಫೈನಲ್ ಸಮಿಟ್ ಪುಷ್ಗೆ ಅಂತ ಹೋಗ್ತೀವಿ. ಈ ಸಮಿಟ್ ಪುಷ್ ನಾವು ಬೇಸ್ ಕ್ಯಾಂಪ್ ಇಂದ ಶುರು ಮಾಡಿದ್ರೆ ಅಲ್ಲಿಂದ ಮೇಲೆ ಕ್ಯಾಂಪ್ 1, 2, 3, 4 ಅಂತ 4 ಅಪ್ಪರ್ ಕ್ಯಾಂಪ್ಸ್ ಇರುತ್ತೆ. ಸೊ 4 ಅಪ್ಪರ್ ಕ್ಯಾಂಪ್ಸ್ ರೀಚ್ ಆಗಿ 4 ದಿವಸ ಒಂದೊಂದು ಕ್ಯಾಂಪಲ್ಲೂ ಒಂದೊಂದು ನೈಟ್ ಉಳ್ಕೊಂಡು ಫೈನಲಿ ಕ್ಯಾಂಪ್ 4 ಇಂದ ಸೀದಾ ಸಮಿಟ್ ಪುಷ್ ಮಾಡಿಕೊಂಡು ಮೇಲ್ ರೀಚ್ ಆಗಿ ಆಮೇಲೆ 2 ದಿನದಲ್ಲಿ ಇಳಿತೀವಿ. ಸೊ ಹೀಗೆ ಎವರೆಸ್ಟ್ ಯಾರಾದ್ರೂ ಮಾಡಬೇಕು ಅಂದ್ರೂ ಕೂಡ ಸ್ಲೋ ಆಗಿ ಫಿಟ್ನೆಸ್ ಡೆವಲಪ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪರ್ವತನ ಹತ್ತಿ ಇಳಿದು ನಮ್ಮ ಬಾಡಿ ಹೇಗೆ ಅಕ್ಲಮಟೈಸ್ ಆಗುತ್ತೆ ಈ ಕಂಡೀಷನ್ಸ್ಗೆ ಅಂತ ನೋಡಿಕೊಂಡು ಸ್ಲೋ ಆಗಿ ಅದನ್ನೇ ಆ ಹೈಟ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಡೆವಲಪ್ ಮಾಡ್ಕೋಬೇಕಾಗುತ್ತೆ. ಓಕೆ, ನೀವು ಆ ಮೌಂಟ್ ಎವರೆಸ್ಟ್ ಏರ್ಬೇಕು ಅಂತ ಅನ್ಕೊಂಡಿರೋರು ಏನೆಲ್ಲ ಪ್ರಿಪರೇಷನ್ಸ್ ಮಾಡ್ಕೋಬೇಕಾಗತ್ತೆ? ಮೌಂಟ್ ಎವರೆಸ್ಟ್ ಎಕ್ಸ್ಪಿಡಿಷನ್ ಅನ್ನೋದು ಎಷ್ಟು ಕಷ್ಟಕರವಾದದ್ದು, ಅಥವಾ ಮೌಂಟ್ ಎವರೆಸ್ಟ್ ಅನ್ನೋ ಒಂದು ಎಕ್ಸ್ಪಿಡಿಷನ್ ಹೇಗಿರತ್ತೆ ಅನ್ನೋದು ನಮ್ಮ ಕೇಳಿಗರಿಗೆ ನೀವು ತಿಳಿಸ್ಕೊಡ್ಬಹುದಾ? ಖಂಡಿತ. ಈಗ ಎವರೆಸ್ಟ್ ಅಂದಿದ್ ಕೂಡ್ಲೆ ಯಾರಿಗೆ ನೀವು ಎವರೆಸ್ಟ್ ಹತ್ತೀನಿ ನಾನು ಹೋಗ್ತೀನಿ ಅಂದಿದ್ ಕೂಡ್ಲೆ ಎಲ್ರಿಗೂ ಮನ್ಸಲ್ಲಿ ಬರೋದೇ ಯಾಕಪ್ಪ ಈ ರಿಸ್ಕ್ ತಗೋತಾರೆ, ಏನ್ ಹುಚ್ಚುತನ ಇದು. ಎವರೆಸ್ಟ್ ಅಂದ್ರೆ ಡೆತ್ ಅಂತ ಎಲ್ರಿಗೂ ತಲೆಯಲ್ಲಿ ಬರೋದು. ಎವ್ರಿ ಇಯರ್ ಸುಮಾರು ಜನ ಸಾಯ್ತಾರೆ ಈ ಎಕ್ಸ್ಪಿಡಿಷನ್ ಅಲ್ಲಿ. ನಾವು ಹೋಗಿದ್ದ ವರ್ಷದಲ್ಲೂ 8 ಜನನ ಕಳ್ಕೊಂಡ್ವಿ ನಾವು. ಸೊ ಎವರೆಸ್ಟ್ ಇಸ್ ಮತ್ತೆ ಹೇಳ್ತಾ ನಾವು ಎಷ್ಟೇ ಫಿಟ್ ಇರ್ಲಿ, ಅಲ್ಲಿ ಸಾಗರ್ ಮಾತಾ ಅಂತ ಕರೀತಾರೆ ಎವರೆಸ್ಟ್ ನ ನೇಪಾಳ ಅವರು. ಆ ಸಾಗರ್ ಮಾತಾದ ಕೃಪೆ ಇಲ್ದಿದ್ರೆ ಯಾರಿಗೂ ಹತ್ತಿ ವಾಪಸ್ ಸೇಫಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹೌದು. ಸೊ ಇಷ್ಟು ರಿಸ್ಕ್ ತಗೊಂಡು ಯಾಕೆ ಹತ್ತಬೇಕು ಅನ್ನೋದು ಫಸ್ಟ್ ಗೊಂದಲ. ನನ್ಗೇನೋ ಹುಳ ಬಿಟ್ರು ಯಾರೋ ನೀವು ಫಿಟ್ ಆಗಿದ್ದೀರಾ ಟ್ರೈ ಮಾಡಿ ಅಂತ. ಸೊ ಅದನ್ನ ಪರ್ಸ್ಯೂ ಮಾಡಿಕೊಂಡು ಅದ್ರ ಏನೇನು ಬೇಕೋ ಅದ್ರದ್ದು ಎಲ್ಲ ಓದಿ ಸುಮಾರು ಡಾಕ್ಯುಮೆಂಟ್ರೀಸ್ ನೋಡಿ ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೆ. ಅದು ಅಷ್ಟೇ ರೆಡಿ ಆಗಿದ್ರು ಇವಾಗ ನೇಚರ್ನ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಅವಲಾಂಚಸ್ ಅಂತ ಆಗುತ್ತೆ. ಅವಲಾಂಚಸ್ ಅಂದರೆ ದೊಡ್ಡದು ಸ್ನೋದು ಫಾಲ್ಸ್ ಥರ ಮೇಲಿಂದ ಉಳ್ಕೊಂಡು ಬರುತ್ತೆ. ಸೊ ಅದ್ರಲ್ಲಿ ಸಿಕ್ಕಾಕೊಂಡ್ರೆ ಯಾರು ಉಳಿಯೋದಿಲ್ಲ. ಮತ್ತೆ ಸೊ ವೆದರ್ ಕಂಡೀಷನ್ಸ್ ಸ್ನೋ ಆಗಲಿ ವಿಂಡ್ ಆಗಲಿ ತುಂಬ ಹಾರ್ಷ್ ಆದ್ರೂ ತುಂಬ ಕಷ್ಟ ಆಗುತ್ತೆ. ಸೊ ಇಷ್ಟೆಲ್ಲ ರಿಸ್ಕ್ ತಗೊಂಡು ಯಾಕೆ ಹತ್ತಬೇಕು ಅನ್ನೋದು ಮೊದಲನೇ ಪ್ರಶ್ನೆ. ಸೊ ನಾನು ಡಿಸೈಡ್ ಮಾಡಿದಾಗ್ಲೂ ಕೂಡ ತುಂಬ ಗೊಂದಲ. ರಾತ್ರಿ ಆದರೆ ಒಂಥರ ಅಯ್ಯೋ ಬೇಡ ಇದು ಯಾಕೆ ಇಷ್ಟು ರಿಸ್ಕು, ಚಿಕ್ಕ ಮಕ್ಕಳಿದ್ದಾರೆ ಎಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ನೆನೆಸ್ಕೊಂಡ್ರೆ ಬೇಡ ಅನಿಸುತ್ತೆ. ಬಟ್ ಬೆಳಗ್ಗೆ ಆಗ್ತಿದ್ದಂಗೆ ಇದು ನಮ್ಮದು ಗೋಲ್ನ ಪರ್ಸ್ಯೂ ಮಾಡದಿದ್ರೆ ಏನು ಯೂಸು ಅಂತ ಆ ಥರ. ಸೊ ತುಂಬಾ ಫಾರು ಎಗೇನ್ಸ್ಟು ಗೊಂದಲ. ಆಲ್ಮೋಸ್ಟ್ 2 years ನಾನು ಟ್ರೈನಿಂಗ್ ಅಂತೂ ನಡೆಸ್ತಾ ಇದ್ದೆ. ಬಟ್ ಆ ಟ್ರೈನಿಂಗ್ ಮಾಡುವಾಗಲೂ ಕೂಡ ಯಾವಾಗಲೂ ಗೊಂದಲ ಇರೋದು. ಆ ಗೊಂದಲ ಒಂಥರ ಬೇರೆಯವ್ರಿಗೆ ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಯಾಕೆಂದರೆ ಹೇಳಿದ್ರೆ ಹುಚ್ಚು ಯಾಕೆ ಮಾಡ್ತಾ ಇದೆಯಾ ಅಂತಾರೆ. ಸೊ ಹಾಗಾಗಿ ಅದು ನಮ್ಮಲ್ಲೇ ನಾವು ಒಂಥರ ಧೈರ್ಯ ಮಾಡ್ಕೋಬೇಕಾಗೋ ಒಂಥರ ಫಸ್ಟು ಅದು ತುಂಬಾ ಬಿಗ್ ಹರ್ಡಲ್ ಅನಿಸುತ್ತೆ ನನಗೆ. ಸೊ ಮನೇಲಿ ಹೇಳಿದ್ದು ಕೂಡ ನಾನು ಒಂದು 6 months ಇದ್ದಾಗ ಅವ್ರಿಗೆ ಗೊತ್ತಿತ್ತು ಏನೋ ದುಡ್ಡು ಪ್ರಿಪೇರ್ ಆಗ್ತಾ ಇದ್ದಾಳೆ ಹೇಳು ಅಂತ. ಇಲ್ಲ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿದಾಗ ಮಕ್ಕಳು ಯಾಕೆ ಮಮ್ಮಿ ಅಲ್ಲಿ ಹೋಗಿ ಯಾಕೆ ಸಾಯ್ಬೇಕು ಬೇಡ ಅಂತ ತುಂಬಾ ಯಾರಿಗಾದ್ರೂ ಭಯ ಆಗುತ್ತೆ. ಹೌದು. ಸೊ ಫೈನಲಿ ನನ್ನ ಸೀರಿಯಸ್ನೆಸ್ ನೋಡ್ಬಿಟ್ಟು ಯಾವಾಗ ನಾನು ಇಲ್ಲ ಹೋಗ್ತೀನಿ, ನನ್ನ ಶರ್ಪ ಯಾವಾಗ ಪರ್ಮಿಷನ್ ಕೊಟ್ಟರು ಅವಾಗಿಂದ ಒಂಥರ ಸಪೋರ್ಟಿವ್ ಆಗಿದ್ರು. ಇಲ್ಲ ನಿಮ್ಗಾಗುತ್ತೆ ಮಾಡಿ ಅಂತ ಆ ಥರ ಎನ್ಕರೇಜ್ಮೆಂಟ್ ಇತ್ತು. ಸೊ ಅದು ಒಂದಾದರೆ ಸೆಕೆಂಡು ಮನಿನು ಇದು ತುಂಬ ಎಕ್ಸ್ಪೆನ್ಸಿವ್ ಎವರೆಸ್ಟ್ಗೆ ಹೋಗೋದು. ಪರ್ಮಿಟೇನೆ ನಾನು ಮಾಡಿದಾಗ 10 ಲಕ್ಷ ನೇಪಾಳ ಗೌರ್ಮೆಂಟ್ ಕಟ್ಟಬೇಕಿತ್ತು. ಇವಾಗ ಈ ಇಯರಿಂದ 15 lakhs ಆಗಿದೆ. ಆ ಪರ್ಮಿಟ್ ಫೀಸೇ ಅಷ್ಟು ಕಟ್ಟಬೇಕು. ಅದು ಬಿಟ್ಬಿಟ್ಟು ನಮ್ಗೆ 2 ತಿಂಗಳಿಗೆ ಸಿದ್ಧತೆಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಎಲ್ಲ ಸೇರಿ ನನಗೆ 25 ಲಕ್ಷ ಆಯಿತು. ಈ ವರ್ಷದಿಂದ ಇನ್ನೂ 5-10 ಜಾಸ್ತಿ ಆಗುತ್ತೆ. ಸೊ ದುಡ್ಡಿರಬೇಕು ಸೆಕೆಂಡ್ ಥಿಂಗು. ಥರ್ಡು ಮತ್ತೆ ಇಷ್ಟು ಟೈಮ್ ಇರಬೇಕು ನಮ್ಗೆ, ಇಷ್ಟು ಟ್ರೈನಿಂಗ್ ಮಾಡೋಕ್ಕಾಗಲಿ. ಫಿಸಿಕಲಿ ಫಿಟ್ ಇದ್ರು ಮೆಂಟಲಿ ನಾವು ಸ್ಟ್ರಾಂಗ್ ಇರಬೇಕಾಗುತ್ತೆ. ಸೊ ಅದನ್ನು ಮೆಂಟಲ್ ಸ್ಟ್ರೆಂತ್ ಬಿಲ್ಡ್ ಮಾಡಲಿಕ್ಕೂ ಮೆಡಿಟೇಷನು ಪ್ರಾಣಾಯಾಮ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು. ಯಾವಾಗ ನಾವು ಎಲ್ಲ ರೆಡಿ ಆಯಿತು ಹೋಗ್ತೀವಿ ಅಂತೀವೋ ಅದಕ್ಕೆ ಏನೇನು ಬೇಕೋ ಅದಕ್ಕೆ ಎಕ್ಸ್ಪೆಡಿಷನ್ ಅಂದರೆ ಇವಾಗ ತುಂಬ ಸಾಮಾನು ತೊಗೊಂಡೋಗ್ಬೇಕು ನಾವು. ಆ ಗ್ಲೌಸ್ ಆಗಿರ್ಬೋದು, ಆ ಡೌನ್ ಸೂಟನ್ನು ಒಂದು
ಪರ್ಟಿಕ್ಯುಲರ್ ಜಾಕೆಟ್ ಆಗಿ ಎಲ್ಲಾನು ಒಂದು ಪರ್ಟಿಕ್ಯುಲರ್ ಎಕ್ವಿಪ್ಮೆಂಟ್ಸ್ ತಗೊಂಡೋಗ್ಬೇಕು. ಸೊ ಅದನ್ನ ಹುಡುಕಿ ನಾವು ಪರ್ಚೇಸ್ ಮಾಡೋರು ಅದು ಒಂದು ದೊಡ್ಡ ಎಕ್ಸಸೈಸ್ ಅಂತ ಹೇಳ್ಬೋದು. ಅದಾದ್ಮೇಲೆ ನಾವು ರೀಚ್ ಆದ್ಮೇಲೆ ಬೇಸ್ ಕ್ಯಾಂಪ್ ಅಲ್ಲಿ 1 ತಿಂಗಳು ಇರ್ತೀವಲ್ಲ, ಒಂದು ಟೆಂಟ್ ಕೊಡ್ತಾರೆ. ಆ ಟೆಂಟ್ ಅಲ್ಲೇ ಉಳ್ಕೋಬೇಕು. ಸೊ ಆ ಬೇಸ್ ಕ್ಯಾಂಪ್ ಅಲ್ಲಿ ಕೂಡ -10 -15 ಟೆಂಪರೇಚರ್ಸ್ ಇರುತ್ತೆ. ದಿನ ಬೆಳಿಗ್ಗೆ ಆದ್ರೇನು ಆ ಟೆಂಪರೇಚರ್ಸ್, ರಾತ್ರಿ ಆದ್ರೂ ಆ ಟೆಂಪರೇಚರ್ಸ್ ಅಲ್ಲಿ ಇರಬೇಕು. ಉಸಿರಾಟ ಕಷ್ಟ ಆಗುತ್ತೆ. ಸೊ ಆ ಉಸಿರಾಟಕ್ಕೆ ನಾವು ಅಲ್ಲೇ ಇದ್ದು ಅಭ್ಯಾಸ ಮಾಡ್ಕೋಬೇಕು. ಸೊ ಇದು ಒಂದ್ ಕಡೆ ನೇಚರ್ದಾದ್ರೆ, ಇನ್ನೊಂದು ಆ ಬೇಸ್ ಕ್ಯಾಂಪ್ ಸುತ್ತ ಒಂದು ಕುಂಬು ರೀಜನ್ ಅಂತಿದೆ. ಆ ಕುಂಬು ರೀಜನ್ ಅಲ್ಲಿ ದೊಡ್ಡದು ಬಂಡೆಗಳು, ಐಸ್. ಇದು ಐಸ್ ಹೇಗೆ ಅಂದ್ರೆ ಹಾರ್ಡ್ ಐಸ್, ಬ್ಲೂ ಐಸ್ ತರ. ಅದು ನಾವು ನಮ್ಮ ಶೂಸ್ಗೆ ಸ್ಪೈಕ್ಸ್ ಇರುತ್ತೆ. ಸೊ ನಾವು ನಡೆದಾಗ ಗ್ರಿಪ್ ಸಿಗ್ಬೇಕು ಅಂತ. ಈ ಐಸ್ ತುಂಬಾ ಹಾರ್ಡ್ ಆಗಿರೋದ್ರಿಂದ ಗ್ರಿಪ್ ಸಿಗಲ್ಲ, ಜಾರುತ್ತೆ. ಸೊ ದೊಡ್ಡ ಆ ತರ ಐಸ್ ಬಂಡೆಗಳನ್ನ ನಾವು ಹತ್ತಿ ಇಳಿಬೇಕಾಗತ್ತೆ. ಮತ್ತೆ ದೊಡ್ಡ ಮೋರಿಗಳ ತರ ಕ್ರೆವೆಸಸ್ ಅಂತ ಇರುತ್ತೆ. ಆ ಕ್ರೆವೆಸಸ್ ದಾಟಬೇಕು ಅಂದ್ರೆ ಲ್ಯಾಡರ್ ಹಾಕಿರ್ತಾರೆ. ಸೊ ಆ ಲ್ಯಾಡರ್ಗೆ ಆ ಕಡೆ ಈ ಕಡೆ ಸಪೋರ್ಟ್ ಇಲ್ಲ. ನಮ್ದು ಬ್ಯಾಕ್ ಪ್ಯಾಕ್ ಇಟ್ಕೊಂಡು ಆ ಲ್ಯಾಡರ್ ಮೇಲೆ ನಡ್ಕೊಂಡು ಆ ಕಡೆ ದಾಟಬೇಕಾಗತ್ತೆ. ಸೊ ಅದನ್ನು ತುಂಬಾನೇ ಭಯ ಆಗುತ್ತೆ, ಡೇಂಜರಸ್. ಬಿದ್ರೆ ಒಳಗೆ ಬೀಳ್ತೀವಿ. ಸೊ ಅದು ರೋಪ್ ಹಾಕೊಂಡು ಇಟ್ಕೊಂಡಿದ್ರು, ಅದು ರೆಸ್ಕ್ಯೂ ಮಾಡೋದು ಒಬ್ರೊಬ್ರನ್ನ ರೆಸ್ಕ್ಯೂ ಮಾಡ್ಬೋದು, ಒಬ್ರೊಬ್ರನ್ನ ಮಾಡ್ಲಿಕ್ಕಾಗಲ್ಲ. ಮತ್ತೆ ಇನ್ನೊಂದು ಐಸಿಕಲ್ಸ್ ಅಂತ ಇರುತ್ತೆ. ಅದು ಹಾರ್ಡು ಐಸಿಕಲ್ಸ್, ಸ್ನೋ ಏನು ಶಾರ್ಪ್ ಆಗಿ ಮೇಲೆ ಓವರ್ ಹ್ಯಾಂಗಿಂಗ್ಸ್ ತರ ಇರುತ್ತೆ. ಸೊ ನಾವು ಕ್ರಾಸ್ ಮಾಡುವಾಗ ಅದೇನಾದ್ರೂ ಮೆಲ್ಟ್ ಆಗಿ ನಮ್ಮ ಮೇಲೆ ಬೀಳೋ ಸಾಧ್ಯತೆನೂ ಇರುತ್ತೆ. ಸೊ ಈ ಕುಂಭ್ ರೀಜನ್ ಅಲ್ಲಿ ತುಂಬಾನೇ ಇದೆಲ್ಲ ಡೇಂಜರ್ಸ್ ಇದೆ. ಅದು ಫಸ್ಟೇ ಬೇಸ್ ಕ್ಯಾಂಪ್ ಇಂದ ನಾವು ಕ್ಯಾಂಪ್ ಒನ್ ಹೋಗೋಕೆ ಸಿಕ್ಬಿಡುತ್ತೆ. ಸೊ ಈ ಡೇಂಜರ್ಸ್ಗೂ ನಾವು ರೆಡಿ ಆಗಿರ್ಬೇಕು. ಮೆಂಟಲಿನೂ ರೆಡಿ ಆಗಿರ್ಬೇಕು, ಫಿಸಿಕಲಿನೂ ರೆಡಿ ಆಗಿರ್ಬೇಕು. ಅದಾದ್ಮೇಲೆ ಕ್ಯಾಂಪ್ 2, ಕ್ಯಾಂಪ್ 3 ರಿಲೇಟಿವ್ಲಿ ಸಿಂಪಲ್ ಆಗಿದೆ. ಆಮೇಲೆ ಆಕ್ಸಿಜನ್ ನಾವು ಯೂಸ್ ಮಾಡ್ತೀವಿ, ಆಕ್ಸಿಜನ್ ಸಿಲಿಂಡರ್. ಸೊ ಹೋಗ್ಬೇಕಾದ್ರೆ ಸುಮಾರು ಒಂದು 15-20 ತೂಕ ನಮ್ಮ ಬಾಡಿ ಮೇಲೆ ಇರುತ್ತೆ. ಸೊ ಆಕ್ಸಿಜನ್ ಸಿಲಿಂಡರ್ ಆಗಿರ್ಬೋದು, ನಮ್ಮ ಬ್ಯಾಕ್ ಪ್ಯಾಕ್ ಅಲ್ಲಿ ಬೇರೆ ನಮ್ದು ಈಟಬಲ್ಸ್ ಆಗಿರ್ಬೋದು, ಇಲ್ಲ ವಾಟರ್ ಬಾಟಲ್, ಫ್ಲಾಸ್ಕ್ಸ್ ಆಗಿರ್ಬೋದು. ನಮ್ಮ ಶೂಗಳೇ 2.5 ಕಿಲೋಸ್ ತೂಕ ಇರುತ್ತೆ. ಸೊ ಎಲ್ಲ ಸೇರಿ ಒಂದು 15-20 kg ತೂಕ ಇರುತ್ತೆ ನಮ್ಮ ಮೇಲೆ. ಸೊ ಇದು ಒಂದು. ಮತ್ತೆ ಊಟ ನಮ್ಗೆ ಇಲ್ಲಿ ಸಿಗೋ ತರ ಊಟ ಅಲ್ಲ. ಸೊ ಅಲ್ಲಿ ಬೇಸ್ ಕ್ಯಾಂಪ್ ಅಲ್ಲಿ ಬಿಸಿ ಕೊಟ್ಟರು ಮೇಲ್ ಹೋಗ್ತಾ ರೆಡಿ ಟು ಈಟ್ ಫುಡ್ಸು, ಚಾಕ್ಲೇಟ್ಸು ಅದರಲ್ಲೇ ಸರ್ವೈವ್ ಆಗಬೇಕು. ಸೊ ಇದಿಷ್ಟು ಒಂಥರ ಪ್ರಾಬ್ಲಮ್ಸು. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಅಂತಂದ್ರೆ, ಈಗ ಎವರೆಸ್ಟ್ ಅಲ್ಲಿ ಹೋಗಿರೋದು ಸುಮಾರು ಒಂದು 400 ಡೆಡ್ ಬಾಡೀಸ್ ಇದೆ, ಸತ್ತಿರೋರ್ದು. ಅದನ್ನ ಕೆಳಗೆ ಇಳಿಸ್ಬೇಕು ಅಂತಂದ್ರೆ ತುಂಬಾನೇ 1 ಕೋಟಿ ತನಕ ಖರ್ಚಾಗುತ್ತೆ. ಸೊ ಅದು ಫ್ಯಾಮಿಲೀಸ್ ಫಂಡ್ ಮಾಡಿದ್ರೆ ಮಾತ್ರ ಅದನ್ನ ಕೆಳಗೆ ತರ್ತಾರೆ, ಇಲ್ಲದ್ರೆ ಅಲ್ಲೇ ಬಿಡ್ತಾರೆ. ಆ ಐಸ್ಗೆ ಅದು ಕೊಳಿಯೋದಿಲ್ಲ. ಸೊ ಈಗಲೂ ಕೂಡ ಸುಮಾರು ಡೆಡ್ ಬಾಡೀಸ್ನ ನಾವು ನೋಡ್ತೀವಿ ಹೋಗ್ತಾ. ಸೊ ಅದು ಕೂಡ ನಾವು ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು. ನೋಡಿದ್ರೆ ಅದನ್ನ ಹೆದರ್ ಮಾಡಬಾರ್ದು. ಸೊ ಈ ತರ ಹಲವಾರು ಇಷ್ಟು ಕಷ್ಟಗಳಿರುತ್ತೆ. ನನ್ಗೆ ಇಳಿಬೇಕಾದ್ರೆ ಒಂದ್ ಜಾಗದಲ್ಲಿ ನಾವು ಹತ್ತೋದು ಇಳಿಯೋದು ಒಂದೇ ರೋಪಲ್ಲೇ ಹತ್ತಿ ಇಳಿತೀವಿ. ಸೊ ಇಳಿಬೇಕಾದ್ರೆ ಹತ್ತೋರ್ಗೆ ಜಾಗ ಕೊಟ್ಟು 1 hour ಕಾದಿದ್ವಿ. ಅವಾಗ ನಂದು ಕ್ಯಾಂಪ್ 4 ಇಂದ 3 ಬರಬೇಕಾದ್ರೆ ಆಕ್ಸಿಜನ್ ಖಾಲಿ ಆಗೋಯ್ತು. ಸೊ ಇಳಿಬೇಕಾದ್ರೆ ತುಂಬ ಉಸಿರಾಟ ಕಷ್ಟ ಅನಿಸ್ತು. ನಮ್ಮ ಶರ್ಪಾ ಇಮಿಡಿಯೇಟ್ಲಿ ಚೆಕ್ ಮಾಡಿ, ಇಲ್ಲ ನಿಮ್ದು ಆಕ್ಸಿಜನ್ ಖಾಲಿ ಆಗಿದೆ ಅಂತ ಅವ್ರದ್ದು ಆಕ್ಸಿಜನ್ ಟ್ಯಾಂಕ್ ಕೊಟ್ಟರು ನನಗೆ. ಸೊ ದಟ್ ವಾಸ್ ಒನ್ ಆಫ್ ಮೈ ಒಂಥರ ಡೇಂಜರಸ್ ಎಕ್ಸ್ಪೀರಿಯನ್ಸಸ್ ದಟ್ ಐ ಹ್ಯಾಡ್ ಇನ್ ಕ್ಯಾಂಪ್ 4 ಅಲ್ಲಿ. ಅಂದ್ರೆ ಅವರು ನಿಮಗೆ ಆಕ್ಸಿಜನ್ ಕೊಟ್ಟಿದ್ರಿಂದ ನಿಮಗೆ ಅಲ್ಲಿ ಉಸಿರಾಡಕ್ಕೆ ಈಸಿ ಆಯ್ತು ಇಳಿಬೇಕಾದ್ರೆ. ಅವ್ರಿಗೆ ಅಭ್ಯಾಸ ಇರುತ್ತೆ ಆ ಟೆರೀನ್ ಅಲ್ಲಿ ಮಾಡ್ಲಿಕ್ಕೆ. ಬಟ್ ನಮ್ ಜೊತೆ ಇದ್ದಾಗ ಅವ್ರಿಗೂ ಈಸಿ ಆಗ್ಲಿ ಅಂತ ಅವರು ಆಕ್ಸಿಜನ್ ಹಾಕೊಂಡು ಮಾಡ್ತಾ ಇರ್ತಾರೆ. ಓಕೆ, ಎಷ್ಟು ಬೇಕಾಗಬಹುದು ಆಕ್ಸಿಜನ್? ನಾನು 5 ಸಿಲಿಂಡರ್ಸ್ ಯೂಸ್ ಮಾಡಿದೆ. ಈಚ್ ಸಿಲಿಂಡರ್ 5 ಲೀಟರ್ ಸಿಲಿಂಡರ್. ಅದೇ ಕ್ಯಾಂಪ್ 3 ಇಂದ ಕ್ಯಾಂಪ್ 4 ಸಮ್ಮಿಟ್, ಮತ್ತೆ ವಾಪಸ್ ಕ್ಯಾಂಪ್ 3 ಬರೋ ತನಕನೂ ಹಾಕೋತೀವಿ. ಇದು ಮಲಗುವಾಗ ಎದ್ದಿರುವಾಗ 24/7 ಹಾಕೊಂಡಿರ್ತೀವಿ. ಎಕ್ಸ್ಪೆಡಿಷನ್ ಟೋಟಲಿ 2 months. ಇದು ಫೈನಲ್ ಸಮ್ಮಿಟ್ ಮೇಲ್ ಹೋಗಿ ಬಂದಿದ್ದು 7 days. ಓಕೆ, ಸೊ ನೀವು 2 months ಎಕ್ಸ್ಪಿಡಿಷನ್ ಅಲ್ಲಿ 7 ದಿನಕ್ಕೋಸ್ಕರ ಈ 2 ತಿಂಗಳನ್ನು ನೀವು ಕಳೆದ್ರಿ. ಆ ಈ 2 ತಿಂಗಳಿಗೋಸ್ಕರ ಎಷ್ಟು ತಿಂಗಳು ಟ್ರೈನಿಂಗ್ ತಗೊಂಡಿದ್ರಿ? 3 ವರ್ಷ ಟ್ರೈನಿಂಗ್. ಓಕೆ, ಸೊ ಇದೊಂಥರ ಚೈನ್ ರಿಯಾಕ್ಷನ್ ಆಯ್ತು. ಇವಾಗ ನೀವು 7 ದಿನ ಎಕ್ಸ್ಪಿಡಿಷನ್ ಕಂಪ್ಲೀಟ್ ಮಾಡಬೇಕು ಅಂದ್ರೆ ನಿಮ್ಮ ಈ 3 ವರ್ಷದ ಸಮಯ ಏನಿದೆ ಅದಕ್ಕೆ ಒಂದು ಸಾರ್ಥಕತೆ ಸಿಕ್ಕದಂಗೆ ಆಯ್ತು ಅಂತ. ಖಂಡಿತ. ಮತ್ತೆ ಇನ್ನೊಂದು ಏನು ಅಂದ್ರೆ ಮೇಲ್ ಹತ್ತು ಬಿಡ್ತೀವಿ. ಯಾವಾಗ್ಲೂ ಡೆತ್ಸ್ ಆಗೋದು ಇಳಿಬೇಕಾದ್ರೆ. ಇಳಿವಾಗ ತುಂಬಾನೇ ಕಷ್ಟ. ಹತ್ತುವಾಗ ನಮ್ದು ಫೋಕಸ್ ಇರುತ್ತೆ, ಎನರ್ಜಿ ಇರುತ್ತೆ. ಇಳಿಬೇಕಾದ್ರೆ ತುಂಬಾನೇ ಸುಸ್ತಾಗಿರುತ್ತೆ. ಸೊ ಯಾವಾಗ್ಲೂ ನಾವು ಮೇಲ್ ಹತ್ತೋದು ಇಂಪಾರ್ಟೆಂಟ್ ಅಲ್ಲ, ಕೆಳಗೆ ವಾಪಸ್ ಸೇಫಾಗಿ ಬಂದ್ರೆ ಮಾತ್ರ ಅದು ಕಂಪ್ಲೀಟೆಡ್. ಓಕೆ ಮೇಡಮ್, ಇವಾಗ ನಿಮ್ಮ ಮಾತುಗಳನ್ನ ಕೇಳಿ ನಮ್ಮ ಕೇಳಗರಿಗೆ ಒಂದು ಅನಿಸ್ತಾ ಇರಬಹುದು, ಇವಾಗ ಹತ್ತಾರೆ
ಹತ್ತಿದ ತಕ್ಷಣ ಇಳಿಯಕ್ ಶುರು ಮಾಡ್ಬಿಡ್ತಾರಾ ಅಥವಾ ಹೇಗೆ? ಅಲ್ಲಿ ಅವರು ಏನಾದ್ರೂ ವ್ಯೂ ಕಾಣಿಸತ್ತೆ ಅವರಿಗೆ, ಆನ್ ಟಾಪ್ ಆಫ್ ವರ್ಲ್ಡ್ ಅನ್ನೋ ಫೀಲಿಂಗ್ ನಿಮಗಿರತ್ತೆ. ಹೇಗಿರತ್ತೆ ಅದನ್ನ ತಲುಪಿದ ತಕ್ಷಣ ನಿಮ್ಮ ಒಂದು ಫೀಲಿಂಗ್ ಹೇಗಿರತ್ತೆ? ಇಳಿಯಕ್ಕೆ ಮತ್ತೆ ಎಷ್ಟು ಸಮಯ ತಗೊಳ್ತೀರಾ? ಅಲ್ಲಿ ನಿಮಗೆ ಉಸಿರಾಟಕ್ಕೆ ಹೇಗಿರತ್ತೆ? ಇದು ನಮ್ಮ ಕೇಳಗರಿಗೆ ರೀಚ್ ಆದ್ಮೇಲೆ ಅಲ್ಲಿ ವ್ಯೂ ಹೇಗಿತ್ತು ಅಂದ್ರೆ ಸುತ್ತಮುತ್ತ ವೈಟ್ 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 ಕ್ಲೌಡ್ಸ್ ಮೇಲಿದ್ವಿ, ಸುತ್ತಮುತ್ತ ಪೀಕ್ಸ್ ಮಾತ್ರ ಕಾಣುತ್ತೆ, ಇನ್ನೇನು ಕಾಣೋದಿಲ್ಲ. ಫೆಲೋ ಕ್ಲೈಂಬರ್ಸು ಇದ್ರು, ಸುಮಾರು ಜನ ಹತ್ತಾ ಇರ್ತೀವಿ ಇಳಿತಾ ಇರ್ತೀವಿ, ಸೊ ಒಬ್ಬರೇ ಅಂತ ಇರೋದಿಲ್ಲ, ಸುಮಾರು ಜನ ಇದ್ವಿ. ಅಲ್ಲಿ ಒಂದು 15-20 ನಿಮಿಷ ಕಾಲ ಕಳೆದಿದ್ದು ಅಷ್ಟೇ. ಯಾಕೆಂದರೆ ನಮ್ದು ಆಕ್ಸಿಜನ್ ರನ್ ಆಗ್ತಾ ಇರುತ್ತೆ, ವಿಂಡ್ ಸ್ಪೀಡ್ಸ್ ತುಂಬ ಹೈ ಇರುತ್ತೆ, ಮತ್ತೆ ನಾವು ನೆಕ್ಸ್ಟ್ ಕ್ಯಾಂಪ್ಗೆ ಇಳಿತಾ ಹೋಗಬೇಕು. ಇದ್ದಷ್ಟು ನಮ್ಗೆ ಡೇಂಜರ್ಸ್, ಅದು ಡೆತ್ ಝೋನು. ಸೊ ನಮ್ಮ ಬಾಡಿ ವೀಕ್ ಆಗ್ತಾ ಹೋಗುತ್ತೆ, ಸೊ ಜಾಸ್ತಿ ಟೈಮ್ ಕಳೆಯೋದಿಲ್ಲ. ಸೊ ನನ್ಗನ್ಸಿದ್ದು ಫಸ್ಟ್ ಥಿಂಗ್ ಅಂದರೆ ರಿಲೀಫ್, ಮುಗೀತು ಇದು ಅಂತ. ಬಟ್ ನಮ್ಮ ಶರ್ಪಾರು ಇಲ್ಲ, ವಾಪಸ್ ಹೋಗೋ ತನಕ ಇನ್ನೂ ಮುಗ್ದಿಲ್ಲ ಇದು, ನೀವು ಈಗಲೇ ಖುಷಿ ಪಡ್ಬೇಡಿ ಅಂತ ನ್ಯಾಪ್ಸಿದ್ರು. ಅಂದ್ರೆ ಇದು ಹಾಫ್ ಅಷ್ಟೇ ನೀವು ಬಂದಿರೋದು, ವಾಪಸ್ ಬಂದ ಮೇಲೆನೆ ಅದು ಫುಲ್ ನೀವು ಕಂಪ್ಲೀಟ್ ಮಾಡಿದೀನಿ ಅನ್ನೋ ಫೀಲ್. ಬಟ್ ಸ್ಟಿಲ್ ಅಲ್ಲಿ ಇದ್ದಾಗ ಆ ಅನುಭವ ಹೇಗಿತ್ತು ನಿಮಗೆ? ಟಯರ್ಡ್ ಆಗಿತ್ತು, ಮತ್ತೆ ರೀಚ್ ಆಗಿದ್ದೀನಿ ಅಂತ ಖುಷಿ ಆಯ್ತು. 15 ಮಿನಿಟ್ಸ್ ಕೂತ್ಕೊಂಡು ಎಲ್ಲ ವ್ಯೂ ನೋಡ್ಕೊಂಡು ಒಂಚೂರು ಫೋಟೋಸ್ ತೆಕ್ಕೊಂಡ್ವಿ, ಫೆಲೋ ಕ್ಲೈಂಬರ್ಸ್ನೆಲ್ಲಾನು ಗ್ರೀಟ್ ಮಾಡ್ಕೊಂಡ್ವಿ. ಆಮೇಲೆ ಇಳಿಬೇಕಲ್ಲ ಅನ್ನೋದು ತಲೆಯಲ್ಲಿ ಅದು ಓಡ್ತಾ ಇತ್ತು. ಓಕೆ, ಸೊ ವಾಪಸ್ ಬಂದ್ರಿ. ಹೌದು. ನೀವು ಹೋಗುವಾಗ ಎಷ್ಟು ಜನ ಭಾರತೀಯರಿದ್ರು ನಿಮ್ ಜೊತೆ? ಅಂದ್ರೆ ನನ್ನ ಶೆರ್ಪಾ ಜೊತೆ ನಾನು ಒಬ್ಳೆ ಇದ್ದಿದ್ದು. ನಮ್ಮ ಕ್ಯಾಂಪ್ ಅಲ್ಲಿ ನಾವು 3 ಜನ ಇದ್ವಿ. ಇದು ಹೇಗೆ ಅಂದ್ರೆ ಟ್ರಾವೆಲ್ ಏಜೆನ್ಸೀಸ್ ತರ ಡಿಫ್ರೆಂಟ್ ಏಜೆನ್ಸಿ ಇರ್ತಾರೆ, ಅವ್ರವ್ರ ಏಜೆನ್ಸಿಯಿಂದ ಈ ಶೆರ್ಪಾಗಳು ಕರ್ಕೊಂಡು ಹೋಗ್ತಾರೆ. ಒಬ್ಬೊಬ್ರು ಕ್ಲೈಂಬರ್ಗೂ ಒಂದೊಂದು ಶೆರ್ಪಾ ಇರ್ತಾರೆ. ಓಕೆ, ಅಂದ್ರೆ ಗೈಡ್ ತರ ಅವರು ನಿಮ್ಮ ಜೊತೆ ಕಂಪ್ಲೀಟ್ಲಿ ಇದ್ದೇ ಇರ್ತಾರೆ. ಸೊ ನಿಮ್ಮ ಸೇಫ್ಟಿ ನೋಡ್ಕೊಳ್ಳೋದು ಅವರ ಒಂದು ಕರ್ತವ್ಯ ಆಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಅನ್ಸ್ತಾ ಇದೆ. ಯಾಕೆಂದ್ರೆ ನಾವು ಒಂದು ಇಮ್ಯಾಜಿನೇಷನ್ ಅಲ್ಲಿ ನೋಡೋದಾದ್ರೇನೆ ಮೌಂಟ್ ಎವರೆಸ್ಟ್ ಎಷ್ಟು ದೊಡ್ಡದಪ್ಪ ಅಂತ ಅನ್ಸುತ್ತೆ. ಅದನ್ನ ಹತ್ತಿ ಅಲ್ಲಿ 15 ನಿಮಿಷ ಕಳೆದು ಮತ್ತೆ ನೀವು ಕೆಳಗಿಳಿದು ಆರಾಮಾಗಿ ಇವತ್ತು ನನ್ನ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡ್ತಾ ಇರೋದು ನನಗೆ ದೊಡ್ಡ ಹೆಮ್ಮೆಯ ವಿಚಾರ. ಮೇಡಮ್, ನೀವು ಅಲ್ಲಿ ವೆದರಿಗೂ ನೀವು ವಾಪಸ್ ಬಂದ ಮೇಲೆ ನಿಮ್ಮ ಮನೆಯ ವೆದರ್ಗೂ ಹೊಂದ್ಕೊಳ್ಳೋದಕ್ಕೂ ಎಷ್ಟು ಸಮಯ ಬೇಕಾಯ್ತು? ಹತ್ತು ಇಳಿದು ನಾನು ಕಠ್ಮಂಡು ರೀಚ್ ಆದಾಗ ಕಣ್ಣು ತುಂಬಾನೇ ಉರಿತಾ ಇತ್ತು. ಸೊ ಅಲ್ಲೇ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿದೆ. ಚೆಕ್ ಮಾಡಿದಾಗ ನಂದು ರೈಟ್ ಐ 90% ಬ್ಲೈಂಡ್ ಆಗ್ಬಿಟ್ಟಿತ್ತು. ಲಕ್ಕಿಲಿ ಅದು ಟೆಂಪ್ರರಿ ಬ್ಲೈಂಡ್ನೆಸ್. ಅದೇನಾಗುತ್ತೆ ಅಂದ್ರೆ ಸ್ನೋ ಕಂಟಿನ್ಯೂಸ್ ಸೂರ್ಯ ಬಿದ್ದು ಅದು ರಿಫ್ಲೆಕ್ಟ್ ಆಗಿ ಸ್ನೋ ಬ್ಲೈಂಡ್ನೆಸ್ ಅಂತ ಆಗುತ್ತೆ. ಸೊ ಇದು ಸುಮಾರು ಜನಕ್ಕೆ ಪರ್ಮನೆಂಟ್ ಬ್ಲೈಂಡ್ನೆಸ್ಸು ಆಗ್ಬೋದು. ಅದಕ್ಕೆ ತಕ್ಕಂತೆ ನಾವು ಚೆನ್ನಾಗಿರೋ ಗ್ಲಾಸಸ್ ಹಾಕ್ತಿವಿ ಪ್ರೊಟೆಕ್ಷನ್ಗೆ. ಅದು ಇಳಿಬೇಕಾದ್ರೆ ತುಂಬಾ ಸ್ನೋ ಆಗ್ತಾ ಇತ್ತು. ಸ್ನೋ ಆಗ್ತಿರೋದ್ರಿಂದ ನನಗೆ ಕಾಣಿಸ್ತಾ ಇರ್ಲಿಲ್ಲ ಅಂತ ಆ ಗ್ಲಾಸ್ ತೆಗೆದು ಹಾಕ್ತಾ ಇದ್ದೆ ನಾನು. ನಮ್ಮ ಶೆರ್ಪಾ ಹೇಳಿದ್ರು ತೆಗಿಬೇಡಿ ಅಂದ್ರು, ನನಗೆ ಕಾಣಿಸ್ತಾ ಇರ್ಲಿಲ್ಲ ಅಂತ ಅದು ತೆಗಿತಾ ಇದ್ದೆ. ಸೊ ಹಾಗಾಗಿ ಅದು ರೈಟ್ ಐ ಅಷ್ಟು ಒನ್ ಐ ಪರವಾಗಿರ್ಲಿಲ್ಲ. ಸೊ ಹಂಗಾಗಿ ಕಾಣಿಸ್ತಿತ್ತು, ಗೊತ್ತಾಗ್ಲಿಲ್ಲ. ಸೊ ಇದು ಮತ್ತೆ ಎಲ್ಲ ಫಿಂಗರ್ಸು ಟೋಸು ಟೋಟಲಿ ನಂಬು ಫ್ರಾಸ್ಟ್ ಬೈಟ್ಸ್ ಅಂತ ಆಗಿರ್ಲಿಲ್ಲ. ಆ ಚಳಿಗೆ ಎಲ್ಲ ಸೆನ್ಸೇಷನ್ಸ್ ಮರ್ಗಟ್ಟಂಗೆ ಮತ್ತೆ ಫುಲ್ ತುಂಬಾನೇ ಸ್ಕಿನ್ನು ಹಾಳಾಗೋಗಿತ್ತು, ಬರ್ನ್ ಆಗಿತ್ತು. ಹೊಟ್ಟೆ ತೊಳ್ಸೋದು ತುಂಬಾನೇ ತೊಳಸ್ತಾ ಇತ್ತು. ಸೊ ಇದೆಲ್ಲ ಸೆಟ್ಲ್ ಆಗಕ್ಕೆ ಆಲ್ಮೋಸ್ಟ್ 1 ಮಂತ್ ಬೇಕಾಯ್ತು. ಮತ್ತೆ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಹೋಗೋ ಆಸೆ ಇದೆಯಾ? ಖಂಡಿತ ಇದೆ, ಆದ್ರೆ ತುಂಬಾನೇ ಎಕ್ಸ್ಪೆನ್ಸಿವ್, ಬೇರೆ ಪೀಕ್ಸ್ ಹತ್ತಡ ಅಂತ ಆಸೆ ಇದೆ. ನಿಮ್ಗೆ ಈ ಮೌಂಟ್ ಎವರೆಸ್ಟ್ ಆಸೆ ಬಂದಿದ್ದು ನೀವು ಟ್ರೆಕ್ಕಿಂಗ್ ಶುರು ಮಾಡಿದ ಮೇಲೆ ಅಂತ ಹೇಳಿದ್ರಿ. ಹಾಗೆ ಈಗ ಸಾಕಷ್ಟು ಜನ ನಮ್ಮ ಕೇಳಿಗರಿಗೂ ಆಸೆ ಇರುತ್ತೆ, ನಾನು ಒಂದಲ್ಲ ಒಂದು ದಿನ ಈ ತರ ಮೌಂಟ್ ಎವರೆಸ್ಟ್ ಹತ್ತಬೇಕು, ಅಥವಾ ಮೌಂಟ್ ಎವರೆಸ್ಟ್ ನೆಕ್ಸ್ಟ್ ಡ್ರೀಮ್ ಇದ್ರೂ ಕೂಡ ಸದ್ಯದಲ್ಲಿ ನಾನು ಟ್ರೆಕ್ಕಿಂಗ್ ಹೋಗ್ಬೇಕು ಅಂದ್ರೆ ಹೇಗೆ ಹೋಗಬಹುದು ಅವರು? ಖಂಡಿತ ಸಾಧ್ಯ ಇದೆ. ಅಂದ್ರೆ ಟ್ರೆಕ್ಕಿಂಗು ಅಷ್ಟು ಇಂಪ್ಯಾಕ್ಟ್ ಸ್ಪೋರ್ಟ್ ಅಲ್ಲ, ಅಂದ್ರೆ ಸ್ಲೋ ಆಗಿ ನಡ್ಕೊಂಡು ಹೋಗುವಂಥದ್ದು. ಸೊ ಯಾರು ಒಂಥರ ಫಿಟ್ನೆಸ್ ಅಲ್ಲೇ ಇಲ್ಲ, ವಾಕಿಂಗ್ ಅಂತ ಅಭ್ಯಾಸನೇ ಇಲ್ಲ ಅಂತಂದ್ರು ಕೂಡ ಮೈಸೂರಲ್ಲೇನೆ ಆಗ್ಲಿ ಎಲ್ಲೇ ಇರ್ತಾರೋ ಅಲ್ಲಿ ವಾಕಿಂಗ್ ಶುರು ಮಾಡ್ಕೋಬೇಕು. ಒಂದ್ ಲೆವೆಲ್ಗೆ ಒಂದು ಅರ್ಧ ಗಂಟೆ 1 ಗಂಟೆ ವಾಕಿಂಗ್ ಮಾಡ್ತಿದೀವಿ ಅಂದ್ರೆ ಬೆನ್ ಮೇಲೆ ಒಂಚೂರು ತೂಕ ಹಾಕೊಂಡು ನಡೆಯೋದು ಅಭ್ಯಾಸ ಮಾಡ್ಕೋಬೇಕು. ನಾವು ಮೈಸೂರಲ್ಲಿ ಇರೋದ್ರಿಂದ ಚಾಮುಂಡಿ ಬೆಟ್ಟ ಇದೆ, ಅದಕ್ಕಿಂತ ಬೇಕಿಲ್ಲ ನಮ್ಗೆ. ಸೊ ಬೆಟ್ಟ ಹತ್ತು ಇಳಿಯೋದು ಅಭ್ಯಾಸ ಮಾಡ್ಕೋಬಹುದು. ಹೀಗೆ ನಮ್ದು ಬಾಡಿ ಯಾವಾಗ ತಡೆಯುತ್ತೆ ಇವೆಲ್ಲ ಅಂತ ಅನ್ಸ್ದಾಗ ಚಿಕ್ಕ ಟ್ರೆಕ್ಸ್, 1 ಡೇ ಟ್ರೆಕ್, 2 ಡೇ ಟ್ರೆಕ್, ಆಲ್ಟಿಟ್ಯೂಡ್ ಅಷ್ಟು ಹೈಟ್ ಇಲ್ಲದೆ ಇರೋಂಥ ಟ್ರೆಕ್ಗಳು, ಇದನ್ನೆಲ್ಲ ಮಾಡಿ ನಮ್ಮ ಬಾಡಿ ರಿಯಾಕ್ಷನ್ ನೋಡ್ಕೊಂಡು ಆಮೇಲೆ ದೊಡ್ಡ ಟ್ರೆಕ್ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋಬೇಕು. ಇದು ಬರೀ ಫಿಸಿಕಲ್ ಅಲ್ಲ, ಮೆಂಟಲಿ ಕೂಡ. ಯಾಕೆಂದ್ರೆ ನಾವು ಟ್ರೆಕ್ಕಿಂಗ್ ಹೋದಾಗ ನಮ್ಗೆ ಬೇಕಾಗುವಂತ ಊಟ ಸಿಗಲ್ಲ, ಮಲ್ಗಕ್ಕೆ ಸರಿ ಜಾಗ ಇರಲ್ಲ, ಎಕ್ಸ್ಟ್ರೀಮ್ ಟೆಂಪರೇಚರ್ಸ್ ಇರ್ಬೋದು, ಮತ್ತೆ ಮನೆಯವ್ರ ಹತ್ರ ಮಾತಾಡ್ಲಿಕ್ಕೆ ಇದು ಕಮ್ಯುನಿಕೇಶನ್ಸ್ ಇರಲ್ಲ. ಸೊ ಹಾಗಾಗಿ ನಮ್ಮ ಮೆಂಟಲ್ ಸ್ಟ್ರೆಂತ್ ಕೂಡ ಡೆವಲಪ್ ಮಾಡ್ಕೋಬೇಕು. ಹಾಗಾಗಿ ಸ್ಲೋಲಿ ಸ್ಟಡಿಲಿ ಮಾಡ್ತಾ ಮೇಲಕ್ಕೆ ಹೋಗ್ಬೇಕು. ಓಕೆ ಮೇಡಮ್, ಹಾಗೆ ಈಗ ತುಂಬಾ ಜನಕ್ಕೆ
ಟ್ರೆಕ್ಕಿಂಗ್ ಹೋಗೋ ಅನುಭವ ಇರುತ್ತೆ, ಆದ್ರೆ ಈ ಮೌಂಟ್ ಎವರೆಸ್ಟ್ಗೆ ಹೇಗೆ ಹೋಗ್ಬೇಕು ಅನ್ನೋದು ಗೊತ್ತಿರಲ್ಲ. ಅವರು ಹೇಗೆ ರೀಚ್ ಮಾಡಬಹುದು ಈ ಡ್ರೀಮ್ನ? ಅದೇ ಯಾವಾಗ ಅವ್ರಿಗೆ ಒಂಥರ ಬಾಡಿ ಚೆನ್ನಾಗಿದೆ ಅನ್ಸುತ್ತೋ ಅವಾಗ ನಾವೇನ್ ಮಾಡ್ತೀವಿ, 4000 ಮೀಟರ್ಸು, 5000 ಮೀಟರ್ಸು, 6000, 7000 ಮೀಟರ್ ಅಷ್ಟೆತ್ರ ಇರೋ ಪೀಕ್ಸ್ ನ ಟ್ರೈನಿಂಗ್ ಆಗಿ ಮಾಡ್ಕೋತೀವಿ ಸ್ಟೆಪ್ ಬೈ ಸ್ಟೆಪ್. ಸೊ ಯಾವಾಗ ನಾವು ಒಂದು 7500 to 8000 ಮೀಟರ್ಸ್ ಪೀಕ್ ಹತ್ತಿ ಇಳಿತೀವೋ ಕಂಫರ್ಟಬಲಿ, ಅವಾಗ ನಮ್ಮ ಬಾಡಿ ರೆಡಿ ಇದೆ ಅಂತ ಅರ್ಥ. ಓಕೆ. ಸೊ ಅವಾಗ ಅವರು ಮತ್ತೆ ಸ್ವಲ್ಪ ಮೌಂಟೇನಿಯರಿಂಗ್ ಸ್ಕಿಲ್ಸು ಕಲಿಬೇಕಾಗುತ್ತೆ. ಈಗ ಹತ್ತಕ್ಕಾಗ್ಲಿ ಇಳಿಯೋಕ್ಕಾಗ್ಲಿ ಜುಮಾರಿಂಗ್ ಇರ್ಬೋದು, ಡಿಸೆಂಡಿಂಗ್ ಇರ್ಬೋದು, ಅದು ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ ಹೇಗೆ ಯೂಸ್ ಮಾಡೋದು, ಅದಕ್ಕೆಲ್ಲಾನು ಮೌಂಟೇನಿಯರಿಂಗ್ ಸ್ಕೂಲ್ಸ್ ಇದೆ. ಅದನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಖಂಡಿತ ಅಪ್ರೋಚ್ ಮಾಡ್ಬೋದು. ಓಕೆ. ಐರನ್ ಮ್ಯಾನ್ ಸರ್ಟಿಫೈಡ್ ಟ್ರಯತ್ಲಾನ್ ಕೋಚ್ ಆಗಿರೋ ಮೊದಲ ಭಾರತೀಯರು ನೀವು ಅಂತ. ಏನು ಈ ಐರನ್ ಮ್ಯಾನ್ ಟ್ರಯತ್ಲಾನ್ ಅಂದ್ರೆ ಅನ್ನೋದು ನಮ್ಮ ಕೇಳುಗರಿಗೂ ಕೂಡ ಗೊತ್ತಿರೋದಿಲ್ಲ. ಅದು ಏನು, ಈ ಕೋಚ್ ಹೇಗಾದ್ರಿ, ಇದರ ಅನುಭವ ಹೇಗಿದೆ, ಅದನ್ನ ನಮ್ಗೆ ಹೇಳ್ಬೋದಾ? ನಾ ಹೇಳ್ದಾಗ್ಲೇ ಶುರು ಮಾಡಿದ ನನ್ನ ಜರ್ನಿ ಓಟದಿಂದ. ಸೊ ಹಾಗೆ ರನ್ನಿಂಗ್ ಮಾಡ್ತಾ ಮಾಡ್ತಾ ನನ್ನ ಮಕ್ಕಳಿಗೆ ಫಿಟ್ನೆಸ್ ಕಲಿಸ್ಬೇಕು ಅಂತ ಸೈಕ್ಲಿಂಗ್ ಶುರು ಮಾಡ್ಕೊಂಡಿದ್ದೆ. ಅವ್ರ ಜೊತೆ ಸೈಕ್ಲಿಂಗ್ ಶುರು ಮಾಡ್ತಾ ಇದ್ದೆ. ಸೈಕಲ್ ಮಾಡ್ಬೇಕಾದ್ರೆ ಒಂದು ನಮ್ಮ ಮೈಸೂರಲ್ಲೇ ಪ್ರಜ್ವಲ್ಲು ಆಗಿರ್ಬೋದು, ಅಜಿತ್ ತಂಡೂರ್ ಅಂತ ಟ್ರಯತ್ಲಾನ್ ಇವೆಂಟ್ಸ್ ಮಾಡ್ತಾ ಇದ್ರು. ಈಗ ಟ್ರಯತ್ಲಾನ್ ಅಂದ್ರೆ 3 ಸ್ಪೋರ್ಟ್ಸ್ಗಳು. ಫಸ್ಟ್ ಈಜಬೇಕು, ಆಮೇಲೆ ಸೈಕಲ್ ಮಾಡಬೇಕು, ಆಮೇಲೆ ಓಡಬೇಕು. ಈ 3 ಒಂದಾದ್ಮೇಲೆ ಒಂದು ಮಾಡಿ ಇದಕ್ಕೆ ಟ್ರಯತ್ಲಾನ್ ಇವೆಂಟ್ ಅಂತ ಹೇಳ್ತಾರೆ. ಓಕೆ. ಸೊ ಈ ಟ್ರಯತ್ಲಾನ್ ಇವೆಂಟ್ ಅಲ್ಲಿ ಹೈಯೆಸ್ಟ್ ಮತ್ತೆ ವರ್ಲ್ಡ್ಸ್ ಟಫೆಸ್ಟ್ ಒನ್ ಡೇ ಇವೆಂಟ್ ಐರನ್ ಮ್ಯಾನ್ ಟ್ರಯತ್ಲಾನ್ ಅಂತ. ಓಕೆ. ಇದು ವಿಶ್ವದಲ್ಲೇ ಒಂದು 50ಕ್ಕೂ ಹೆಚ್ಚು ಜಾಗಗಳಲ್ಲಿ ನಡೆಯುತ್ತೆ. ಇದರಲ್ಲಿ ಏನು ಅಂದ್ರೆ 3.8 ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡಬೇಕು ನಾವು. ಅದು ಪೂಲಲ್ಲ, ಓಷನ್, ಸಮುದ್ರ, ಲೇಕು ಅಂತಾರೆ, ಓಪನ್ ವಾಟರ್ಸ್ ಅಲ್ಲಿ. ಅದ ನಂತರ 180 ಕಿಲೋಮೀಟರ್ಸ್ ಸೈಕಲ್ ಮಾಡಬೇಕು. ಓಕೆ. ಫೈನಲಿ 42.2 ಕಿಲೋಮೀಟರ್ಸ್ ಓಡಬೇಕು. ಸೊ ಇದಿಷ್ಟು ಕಂಪ್ಲೀಟ್ ಮಾಡಲಿಕ್ಕೆ ನಮಗೆ 17 hours ಕೊಡ್ತಾರೆ, ಬ್ಯಾಕ್ ಟು ಬ್ಯಾಕ್. ಮತ್ತು ಒಂದೊಂದಕ್ಕೂ ಕಟ್ ಆಫ್ ಟೈಮ್ ಇರುತ್ತೆ. ಆ ಕಟ್ ಆಫ್ ಟೈಮಲ್ಲಿ ಮಾಡಿದ್ರೆ ನೀವು ನೆಕ್ಸ್ಟ್ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಇದು ರಿಲೇ ಮಾದರಿ ಇರುತ್ತೆ. ರಿಲೇ ಮಾದರಿ, ಬಟ್ ನಾವು ರಿಲೇ ಇಲ್ಲ ಅಂದ್ರೆ ನೀವು ಬೇರೆಯವರು ಕೊಡ್ತೀರಾ, ಇದು ನಾವೇ ಮಾಡ್ತೀವಿ. ಮತ್ತೆ ಸೆಲ್ಫ್ ಸಪೋರ್ಟೆಡ್ ಇವೆಂಟ್ ಅಂದ್ರೆ ಔಟ್ಸೈಡ್ ಯಾರ್ದು ಹೆಲ್ಪ್ ತಗೊಳಂಗಿಲ್ಲ. ನಾವೇ ಇದನ್ನೆಲ್ಲದರ ಥರ ತಯಾರಿ ಮಾಡ್ಕೋಬೇಕು. ಈಗ ಸೈಕಲ್ ಪಂಚರ್ ಆದ್ರೂ ನಾವು ಒಂದು ಎಕ್ಸ್ಟ್ರಾ ಟ್ಯೂಬ್ ಇಲ್ಲ ತೊಗೊಂಡೋಗಿರ್ಬೇಕು, ನಾವೇ ಫಿಕ್ಸ್ ಮಾಡ್ಕೋಬೇಕು. ಸೊ ಈ ಥರ ಸೆಲ್ಫ್ ಸಪೋರ್ಟೆಡ್ ಇವೆಂಟ್ನ 17 hours ಅಲ್ಲಿ ನಾವು ಮುಗಿಸ್ಬೇಕು. ಇದಕ್ಕೆ ಐರನ್ ಮ್ಯಾನ್ ಟ್ರಯತ್ಲಾನ್ ಅಂತ ಹೇಳ್ತಾರೆ. ಸರ್ಟಿಫಿಕೇಶನ್ ಅದಕ್ಕೆ ಹೆಂಗೆ ಟ್ರೈನಿಂಗ್ ತಗೋಬೇಕು, ಕೋಚಿಂಗ್ ಹೆಂಗೆ ತಗೋಬೇಕು, ನಾ ಕೋಚ್ ನನಗೆ ಹೇಗೆ ಟ್ರೈನಿಂಗ್ ಮಾಡ್ಕೋಬೇಕು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಅದು ಕೋಚಿಂಗ್ ಸರ್ಟಿಫಿಕೇಶನ್ ಮಾಡಿದೆ. ಅದು ಫಸ್ಟ್ ಇನ್ ಇಂಡಿಯಾ. ಓಕೆ. ಆ ಸರ್ಟಿಫಿಕೇಶನ್ ಕೋರ್ಸ್ ಹೇಗಿರುತ್ತೆ? ಎಲ್ಲ ಆನ್ಲೈನ್ ಅದು. ಸೊ ಅಪ್ಲೈ ಮಾಡಾದ್ಮೇಲೆ ನಮಗೆ ಅದು ಸ್ಟಡಿ ಮೆಟೀರಿಯಲ್ ಕೊಡ್ತಾರೆ. ಅದನ್ನೆಲ್ಲ ಓದ್ಕೊಂಡು 2 parts ಇರುತ್ತೆ ಎಕ್ಸಾಮ್. ಪಾರ್ಟ್ 1 ಅಲ್ಲಿ MCQs ಚಾಯ್ಸ್ ಫಿಲ್ಲಿಂಗ್ ಇರುತ್ತೆ. ಅದು ಪಾಸ್ ಆದ್ಮೇಲೆ ಅನಂತರ ನಮಗೆ ಒಂದು ಸಿನಾರಿಯೋ ಕೊಡ್ತಾರೆ. ಒಂದು ಅಥ್ಲೀಟು ಹಿಂಗಿರುತ್ತೆ, ಇಷ್ಟು ಫಿಟ್ನೆಸ್ ಲೆವೆಲ್ಸು, ಅವ್ರದ್ದು ಪ್ಯಾರಾಮೀಟರ್ಸ್ ಎಲ್ಲ ಹೀಗಿದೆ, ಅದನ್ನ ಹೆಂಗೆ ನೀವು ಟ್ರೈನಿಂಗ್ ಪ್ಲಾನ್ ಹಾಕ್ತೀರಾ ಅಂತ. ಸೊ ನಮ್ಮನ್ನ ಟೆಸ್ಟ್ ಮಾಡ್ತಾರೆ ಆಸ್ ಎ ಕೋಚ್, ನೀವ್ ಹೇಗ್ ಮಾಡ್ತೀರಾ ಅಂತ. ಎಷ್ಟು ಡ್ಯೂರೇಷನ್ ಇರುತ್ತೆ ಅಂದ್ರೆ ನಿಮಗೆ? 6 months ಡ್ಯೂರೇಷನ್ ಕೋರ್ಸ್ ಅದು. ಓಕೆ. ಆ 6 months ಅಲ್ಲಿ ನೀವು ಪ್ರಿಪೇರ್ ಆಗಿ ಆ ಎಕ್ಸಾಮ್ ಅನ್ನು ತಗೊಂಡು ನೀವು ರೆಡಿ ಆಗ್ಬೇಕು. ಓಕೆ. ಹಾಗೆ ಈಗ ನಾವು ಸುಮಾರು ಕಡೆ ನೋಡಿರ್ತೀವಿ, ಒಬ್ರು ಡಾಕ್ಟರ್ ಅಂದ್ರೆ ಬಿಸಿಯೆಸ್ಟ್ ಪರ್ಸನ್. ಅಷ್ಟು ಬ್ಯುಸಿ ಲೈಫಲ್ಲೂ ಕೂಡ ನೀವು ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಹೇಗೆ ಸಮಯ ಕೊಡ್ತೀರಾ? ಎಲ್ರಿಗೂ 24 hours ಇರೋದು ದಿನದಲ್ಲಿ. ಐ ಥಿಂಕ್ ನಾವ್ ಹೇಗೆ ಟೈಮ್ ಕೊಡ್ತೀವಿ. ನಂದು ಕೆಲಸದ 9 to 4 ನಾನು ಕಾಲೇಜಲ್ಲಿ ಕೆಲಸ ಮಾಡ್ತೀನಿ. ಪ್ರೈವೇಟ್ ಪ್ರಾಕ್ಟೀಸ್ ಏನು ಇಟ್ಕೊಂಡಿಲ್ಲ. ಸೊ JSS ಡೆಂಟಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ 9 to 4 ಮಾತ್ರ ನಾನು ಕೆಲಸದಲ್ಲಿ ಇರ್ತೀನಿ. ಇನ್ ಮಿಕ್ಕಿದ ಟೈಮ್ ನನ್ನ ಟೈಮು. ಬೆಳಿಗ್ಗೆ 4-4:15 ಶುರು ಆದರೆ 7-7:30 ತನಕ ನಂದು ಟ್ರೈನಿಂಗ್ ಯೂಸ್ ಮಾಡ್ತೀನಿ. ಆಮೇಲೆ ಕಾಲೇಜು, ಸಂಜೆ ಮನೆ ಕೆಲಸ. ಫಿಟ್ನೆಸ್ ಅಲ್ಲೇನೆ ಜಿಮ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು, ಇಲ್ಲ ಸ್ವಿಮ್ಮಿಂಗ್ ಆಗಿರ್ಬೋದು, ರನ್ನಿಂಗು, ಅಂದ್ರೆ ಏನು ಟಾರ್ಗೆಟ್ ಮಾಡ್ತಾ ಇರ್ತೀನೋ ನಾನು ಯಾವ ಇವೆಂಟ್ಗೆ, ಆ ಥರ ಅದನ್ನೇ ಟ್ರೈನಿಂಗ್ ಮಾಡ್ಕೋತೀನಿ. ಓಕೆ. ಹಾಗೆ ಈಗ ನಾನು ನಿಮ್ಮ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ದಂಗೆ ರನ್ನಿಂಗ್ ಇರಬಹುದು, ಸೈಕ್ಲಿಂಗ್ ಇರ್ಬೋದು, ಟ್ರೆಕ್ಕಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಕೂಡ ಇರ್ಬೋದು. ಇಷ್ಟರಲ್ಲಿ ನಿಮಗೆ ಯಾವ್ದಾದ್ರು ಒಂದು ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ಅಂತ ಯಾವ್ದಾದ್ರು ಒಂದಿದ್ಯಾ? ಅದನ್ನ ನಮ್ ಜೊತೆ ಹಂಚ್ಕೋಬಹುದಾ? ಐ ಥಿಂಕ್ ಡೆಫಿನೆಟ್ಲಿ ಐರನ್ ಮ್ಯಾನ್ ಫಿನಿಶ್ ಮಾಡಿದ್ದು ಅನ್ಫರ್ಗೆಟಬಲ್. ಅಂದ್ರೆ ಟ್ರೈನಿಂಗ್ ತುಂಬಾ ಹಾರ್ಡ್ ಇತ್ತು, ತುಂಬಾನೇ ಹಾರ್ಡ್ ಇತ್ತು. 160 ಕಿಲೋಮೀಟರ್ ಸೈಕಲ್ ಮಾಡ್ಬಿಟ್ಟು ಒಂದು ಸೈಕಲ್ ಮನೇಲಿ ಪಾರ್ಕ್ ಮಾಡಿ ಆಮೇಲೆ 10 ಕಿಲೋಮೀಟರ್ ಓಡ್ತಾ ಇದ್ದೆ. ಸೊ ಆ ತರ ಟ್ರೈನಿಂಗ್ ಇತ್ತು. ತುಂಬಾ ಟ್ರೈನಿಂಗ್ ಇರೋದ್ರಿಂದ
ಆ ಫೈನಲ್ ಡೇ ಏನಿತ್ತು 14.5 hours ಕಂಪ್ಲೀಟ್ ಮಾಡ್ಲಿಕ್ಕಾಯ್ತು ನನಗೆ. Okay. ಆ ಫಿನಿಶ್ ಲೈನ್ ಕ್ರಾಸ್ ಮಾಡ್ತಿದ್ದಂಗೆನೆ ಅನೌನ್ಸ್ ಮಾಡ್ತಾರೆ, ಉಷಾ ನಾವು ಯು ಆರ್ ಎನ್ ಐರನ್ ಮ್ಯಾನ್ ಅಂತ. ಕೇಳಲಿಕ್ಕೆ ಈಗಲೂ ಒಂಥರ ನೆನ್ಸ್ಕೊಂಡ್ರೆ ಗೂಸ್ ಬಂಪ್ ಫೀಲಿಂಗ್. ಖಂಡಿತ ನೀವು ಹೇಳ್ತಾ ಇದ್ರೇನೆ ನನಗೆ ಗೂಸ್ ಬಂಪ್ಸ್ ಫೀಲಿಂಗ್ ಬರ್ತಾ ಇದೆ. ಅದು ಅಲ್ಲಿ ಕೇಳುವಾಗ ನಿಮಗೆ ಹೇಗೆ ಆಗಿರಬಹುದು ಅನ್ನೋ ಯೋಚನೆ ಖಂಡಿತವಾಗ್ಲೂ ನಂಗೆ ಬರ್ತಾ ಇದೆ. ಹಾಗೆ ಈಗ ಆ ಐರನ್ ಮ್ಯಾನ್ ಅಂತ ನೀವು ಏನು ಬಿರುದು ತಗೊಂಡಿದ್ದೀರಾ, ನಿಮ್ಮ ರೀತಿಯಲ್ಲಿ ಬೇರೆಯವರು ಯಾರಾದ್ರೂ ನಿಮಗೆ ಗೊತ್ತಿರೋರು ಆ ಥರ ತಗೊಂಡಿರೋದಿದ್ಯಾ? ನೀವು ಕೋಚ್ ಮಾಡಿ ತಗೊಂಡಿರೋರು? ನಾನು ಕೋಚ್ ಮಾಡಿರೋರು ಇದ್ದಾರೆ, ಮತ್ತು ನಮ್ಮಲ್ಲೇ ಮೈಸೂರಲ್ಲೇನೆ ಇನ್ನ ಇಬ್ರು ಮಾಡಿದ್ದಾರೆ, ಪ್ರಜ್ವಲ್ ಪ್ರಜ್ಞಾ ಅಂತ ಬ್ರದರ್ ಸಿಸ್ಟರು. ಓಕೆ. ಇಂಟರ್ನ್ಯಾಷನಲ್ ಲೆವೆಲಲ್ಲೂ ನಮ್ಮ ಮೈಸೂರಿನ 3 ಜನ ಈ ತರ ತಗೊಂಡಿರೋದು ಕೇಳಿನೇ ತುಂಬಾ ಹೆಮ್ಮೆ ಅನ್ಸುತ್ತೆ. ಈಗಿನ ಯುವಕರಿಗೆ ಟ್ರೆಕ್ಕಿಂಗ್ ವಿಷಯದಲ್ಲಿ ಟಿಪ್ಸ್ ಅಂತ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಫ್ ಯು ಹ್ಯಾವ್ ನಾಟ್ ಡೂಯಿಂಗ್ ಎನಿಥಿಂಗ್, ಏನು ಮಾಡ್ತಾನೆ ಇಲ್ಲ ಫಿಟ್ನೆಸ್ ಅಂದ್ರೆ, ಸ್ಟಾರ್ಟ್ ವಿತ್ ಸಿಂಪಲ್ ವಾಕ್. ಓಕೆ. ಫಸ್ಟ್ ಸ್ಟೆಪ್ ವಾಕಿಂದ ಸ್ಲೋಲಿ ರನ್ನಿಂಗ್ ಶುರು ಮಾಡ್ಕೊಳ್ಳಿ. ಹಾ. ಅಂಡ್ ಮತ್ತೆ ಏನೇ ಮಾಡ್ಬೇಕಂದ್ರು ನಮ್ಮ ಬಾಡಿ ಹೇಗ್ ತಡೆಯುತ್ತೆ, ಹೇಗ್ ಪ್ರೋಗ್ರೆಸ್ ಆಗ್ತಾ ಇದೆ ಅದನ್ನ ಮೈಂಡ್ಫುಲ್ ಆಗಿ ಇಟ್ಕೋಬೇಕು. ಇವಾಗ ಯಾರೋ ಇವತ್ತು ಶುರು ಮಾಡಿ ನಾಳೆ ಇನ್ನೊಂದು ತಿಂಗಳು ಬಿಟ್ಟು 10 ಕಿಲೋಮೀಟರ್ ಓಡ್ತೀನಿ, ಇಲ್ಲ ಅವ್ರಿಗಾಗ್ಬೋದು ನಮ್ಗಾಗದೆ ಇರ್ಬೋದು. ಸೊ ಬೇಸಿಕ್ ಮಿಸ್ಟೇಕ್ ಎಲ್ಲರೂ ಮಾಡೋದೇ ಈ ಸೋಷಿಯಲ್ ಮೀಡಿಯಾಯಿಂದಾಗಲಿ ಎಲ್ಲರನ್ನು ನೋಡ್ಬಿಟ್ಟು ನಾವು ಅದನ್ನ ಫಾಲೋ ಮಾಡಕ್ ಟ್ರೈ ಮಾಡ್ತೀವಿ. ಸೊ ಖಂಡಿತ ಅದು ಬಿಟ್ಬಿಟ್ಟು ನಮ್ಮ ಬಾಡಿ ಹೇಗೆ ತಡೆಯುತ್ತೆ ಅಂತ ಅದನ್ನ ಅನಲೈಸ್ ಮಾಡಿಕೊಂಡು ಸ್ಲೋ ಅಂಡ್ ಸ್ಟಡಿ ಮಾಡಿಕೊಂಡ್ರೆ ಖಂಡಿತ ಆಗುತ್ತೆ. ಓಕೆ. ಉಷಾ ಮೇಡಮ್, ನೀವೀಗ ಮಾತಾಡ್ತಾ ನಿಮ್ಮ ಒಂದು ಟ್ರೆಕ್ಕಿಂಗ್ ಜರ್ನಿ ಸ್ಟಾರ್ಟ್ ಆಗಿದ್ದೆ ಆಫ್ಟರ್ 40 ಅಂತ ಹೇಳಿದ್ರಿ. ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ರೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಈಗ ಒಂದು 30-35 ಹಾಕಿದಂಗೆ ಮುಗೀತು, ಇಲ್ಲಿಗೆ ನನ್ನ ಜೀವನ ಆಯಿತು ಅಂತೆಲ್ಲ ಯೋಚನೆ ಮಾಡುವಂಥವ್ರು ಇರ್ತಾರೆ. ಅವರಿಗೆ ಈ ಭರವಸೆಯ ಬೆಳಕಾಗಿ ನೀವು ಕೂಡ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬಹುದು, ನೀವು ಕೂಡ ಸೈಕ್ಲಿಂಗ್ ಸ್ಟಾರ್ಟ್ ಮಾಡಬಹುದು, ನೀವು ಕೂಡ ವಾಕಿಂಗ್ ಸ್ಟಾರ್ಟ್ ಮಾಡಬಹುದು ಅನ್ನೋಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಇದಷ್ಟೇ ಅಲ್ಲ, ಅವ್ರದ್ದು ಏನು ಆಸಕ್ತಿ ಇರುತ್ತೆ. ಇವಾಗ ನಾವು ಚಿಕ್ಕಂದಿಂದ ಏನಾದರೂ ಹವ್ಯಾಸ ಕಲಿತೇ ಇರ್ತೀವಿ, ಹಾಬೀಸ್ ಅಂತ. ಪೇಂಟಿಂಗ್ ಇರ್ಬೋದು, ಡಾನ್ಸಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು. ಅದೊಂಥರ ನಮ್ಮದು ಮದುವೆ ಆಗಿ ಮಕ್ಕಳಾಗಿದ ತಕ್ಷಣ ನಮ್ದು ಆಸೆಗಳನ್ನೆಲ್ಲ ಹಿಂದೆ ಇಟ್ಬಿಡ್ತೀವಿ. ಸೊ ಖಂಡಿತ ನಮಗೆ ಏನು ಖುಷಿ ಕೊಡುತ್ತೋ ಅದು ನಾವು ಮಾಡಬೇಕು. ಹೌದು. ಸೊ ಅದು ಶುರು ಮಾಡಿದಾಗ ಏನನ್ಸುತ್ತೆ, ನನಗೂ ಅನಿಸ್ತು, ಮನೆಗೆ 2-3 hours ಬಿಟ್ಬಿಟ್ಟು ಹಿಂಗೆ ಟ್ರೈನಿಂಗ್ ಹೋಗ್ತಾ ಇರುವಾಗೆ ಮನೇಲಿ ಎಲ್ಲ ಕೆಲಸ ಮಾಡಿ ಹೋದರೂ ಕೂಡ ಅಯ್ಯೋ ಏನೋ ನನಗೆ ಅಂತ ಮಾಡ್ತಾ ಇದ್ದೀನಲ್ಲ ಅನ್ನೋ ಒಂದು ಗಿಲ್ಟ್ ಫೀಲಿಂಗ್ ಕಾಡುತ್ತೆ. ಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಅದು ತುಂಬಾ. ಅದು ಇನಿಷಿಯಲಿ ನನಗೂ ತುಂಬಾ ಇತ್ತು. ಬಟ್ ಆಮೇಲೆ ಮಾಡ್ತಾ ಮಾಡ್ತಾ ಮನೆಯವ್ರ ಸಪೋರ್ಟು ಯಾವಾಗಲೂ ಇತ್ತು ನನಗೆ. ಅವರು ಖುಷಿ ಪಡ್ತಾ ಇದ್ರು. ಸೊ ಒನ್ ಥಿಂಗ್ ಸ್ಪೆಷಲಿ ಫಾರ್ ವಿಮೆನ್ ಹೇಳೋದು ಅಂದರೆ, ನಿಮ್ಗೆ ಏನು ಆಸೆ ಇರುತ್ತೋ ಇಟ್ ಈಸ್ ನಾಟ್ ಸೆಲ್ಫಿಶ್ನೆಸ್. ಖಂಡಿತ ಅದನ್ನು ನಿಮಗೆ ಅಂತ ಒಂದು ಟೈಮ್ ಇಟ್ಕೊಂಡು ಅದನ್ನು ಶುರು ಮಾಡ್ಕೊಳ್ಳಿ. ಏಜ್ ಇಸ್ ನೆವರ್ ಚೆನ್ನಾಗಬಾರ್ದು. ಇವತ್ತು ನಾಳೆ 35 ಆಗೋಯ್ತು ನನಗೆ ಇನ್ನೇನು ಅಂತ ಖಂಡಿತ ಇಲ್ಲ. ಯಾಕೆಂದರೆ ನಾವು 35 to 40 ಮೋಸ್ಟ್ ಆಫ್ ಅಸ್ ಆರ್ ವೆರಿ ಬ್ಯುಸಿ. ಕೆರಿಯರ್ ಮಾಡೋಕ್ಕಾಗಲಿ, ಮಕ್ಕಳನ್ನ ಬೆಳೆಸೋದ್ರಾಗಲಿ, ಅದಾದಮೇಲೆ ನಮಗೆ ಅಂತ ಟೈಮ್ ಸಿಕ್ಕಿದಾಗ ಶುರು ಮಾಡ್ಕೊಳ್ಳಿ. ಖಂಡಿತವಾಗ್ಲು ನಿಮ್ಮ ಈ ಮಾತುಗಳನ್ನ ಕೇಳಿ ನಮ್ಮಲ್ಲಿರೋ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಅವರ ಕನಸನ್ನ ಅವರು ರೀಚ್ ಮಾಡೋದಕ್ಕೆ ಎದ್ದು ಬರ್ಲಿ ಅಂತ ಆಶಿಸ್ತಾ ನಾವು ಮುಂದಕ್ಕೆ ಹೋಗೋಣ. ಮೇಡಮ್, ನೀವು ಎಷ್ಟು ಟ್ರೆಕ್ಸ್ ನ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿದೀರಾ? 40 ತಲುಪಿದಾಗ, ನಾನು ಏಜ್ ತಲುಪಿದಾಗ ನನಗೆ ನಾನು ಗಿಫ್ಟ್ ಅಂದ್ಬಿಟ್ಟು ಕಿಲಿಮಂಜಾರೋ, ಅದು ಹೈಯೆಸ್ಟ್ ಮೌಂಟೇನ್ ಇನ್ ಸೌತ್ ಆಫ್ರಿಕಾ, ಅದನ್ನ ಹತ್ತಿದ್ದೆ. ಅದಾದ್ಮೇಲೆ ಒಂದು 10 ವರ್ಷ ಏನೂ ಮಾಡಿಲ್ಲ ಟ್ರೆಕ್ಕಿಂಗ್ ವಿಷಯದಲ್ಲಿ. ಯಾವಾಗ ನಾನು ಮೌಂಟ್ ಎವರೆಸ್ಟ್ ಹತ್ತಬೇಕು ಅಂತ ಡಿಸೈಡ್ ಮಾಡಿದ್ನೋ 2020-21 ಆವಾಗಿಂದ ಹತ್ಲಿಕ್ಕೆ ಶುರು ಮಾಡಿದೆ. ಸೊ ಚಿಕ್ಕ ಬೆಟ್ಟಗಳು ಹತ್ತಿಬಿಟ್ಟು ಆಮೇಲೆ ಇದು ದೊಡ್ಡ 6000 ಮೀಟರ್ ಪೀಕ್ಗಳು, ಝೋಜಾಂಗ್ ಆಗಿರ್ಬೋದು, ಕ್ಯಾಂಗ್ಯಾತ್ಸಿ ಆಗಿರ್ಬೋದು, ಎವರೆಸ್ಟ್ ಬ್ಯಾಂಕು, ಎವರೆಸ್ಟ್ ಬೇಸ್ ಕ್ಯಾಂಪು, ಗೋಕ್ಯೋರಿ, ನೇಪಾಳ್ ರೀಜನಲ್ಲಿ. ಸೊ ಎಲ್ಲ ಎವರೆಸ್ಟ್ಗೆ ಪ್ರಿಪರೇಷನ್ಗಾಗಿ ಹತ್ತಿದ್ದು ಹೊರತು ಅದು ಬಿಟ್ಟು ಮುಂಚೆ ಯಾವುದು ಹತ್ತಿರಲಿಲ್ಲ. ಓಕೆ. ನಾನು ಇದನ್ನು ಕಂಪ್ಲೀಟ್ ಮಾಡ್ಬೇಕು ನೆಕ್ಸ್ಟ್ ಅನ್ನೋಂಥ ಏನಾದರೂ ಆಸೆಗಳು ನಿಮ್ಗಿರೋಂಥದ್ದು? ಖಂಡಿತ ಇದೆ. ಅಂದರೆ ಇದು ಒಂದ್ಸತಿ ಹೇಗೆ ಅಂದರೆ ಸುಳಿಲ್ ಸಿಕ್ಕಾಕೋ ನನಗೆ ಒಂದ್ಸತಿ ಶುರು ಮಾಡಿದ್ರೆ ನಿಲ್ಸ್ಲಿಕ್ಕಾಗೋದಿಲ್ಲ. ಇನ್ನು ನೆಕ್ಸ್ಟು ಏನು ಹುಡುಕ್ಬಿಟ್ಟು ಏನಾದರೂ ಮಾಡೋದು. ಖಂಡಿತವಾಗ್ಲೂ ನಿಮ್ಮ ಈ ಸಾಧನೆಗಳಿಗೆ ಬ್ರೇಕೇ ಇಲ್ಲದೆ ಇರಲಿ. ಮತ್ತಷ್ಟು ಮಗದಷ್ಟು ನಮ್ಮ ಮೈಸೂರಿಗೆ, ನಮ್ಮ ಭಾರತಕ್ಕೆ ನೀವು ಹೆಸರು ತಂದ್ಕೊಡ್ತಾನೇ ಇರಿ. ನಾವು ಮತ್ತೆ ನಿಮ್ಮನ್ನ ಮಾತಾಡಿಸ್ತಾ ಇರೋಂಥ ಚಾನ್ಸ್ ನಮಗೂ ಸಿಗ್ಲಿ ಅಂತ ಆಶಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ನಿಮ್ಮ ಈ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲೂ ಕೂಡ ಮೈಸೂರು ಆಕಾಶವಾಣಿಗೆ ಬಂದು ಇಷ್ಟು ಹೊತ್ತು ನಮ್ಮ ಜೊತೆ ನಿಮ್ಮ ಸಮಯ ಕಳೆದಿದ್ದಕ್ಕೆ ಆಕಾಶವಾಣಿ ಪರವಾಗಿ ಹಾಗೂ ನನ್ನ ಪರವಾಗಿ ತುಂಬಾ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು ಕೀರ್ತನ, ಕರೆದಿದ್ದಕ್ಕೆ ನಮಸ್ಕಾರ.
ಇದುವರೆಗೂ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಮೌಂಟ್ ಎವರೆಸ್ಟ್ ಪರ್ವತ ಏರಿರುವ ಮೈಸೂರಿನ ಪ್ರಥಮ ಮಹಿಳೆ ಡಾಕ್ಟರ್ ಉಷಾ ಹೆಗಡೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಕೀರ್ತನಾ ವಿ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.